ಅಬ್ರಾಮನು ಸಾರಾಳು ದೇವ್ರನ್ನ ನಂಬಲಿಲ್ಲ, ಆದರೆ ಇವ್ರ ಮುಖಾಂತರ ಕಾರ್ಯಗಳು ನಡೆಯುತ್ತೆ ಅಂತ ಯಾರು ನಂಬೋದ್ರು? ದೇವ್ರು ನಂಬೋದು. ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದರು, ದೇವ್ರಿಗೆ ನಮ್ಮ ಮೇಲೆ ನಂಬಿಕೆ ಇದೆ. ಸೊ ಸ್ಯಾಲ್ವೇಷನ್ನೇ ನಿಮ್ಮ ಪರ್ಮಿಷನ್ ಇಲ್ಲದೆ ಬರೋದಿಲ್ಲ. ಅದೇ ರೀತಿಯೇ ಪ್ರಾಸ್ಪರಿಟಿನೂ ನಿಮ್ಮ ಪರ್ಮಿಷನ್ ಇಲ್ಲದೆ ಬರೋದಿಲ್ಲ. ಫೇಸ್ಬುಕ್, ಯೂಟ್ಯೂಬಲ್ಲಿ ನನ್ನನ್ನು ನೋಡೋದಕ್ಕೆ ಸೈತಾನನು ಹೇಗೆ ತಡೆ ಮಾಡಿಲ್ವೋ ಅದೇ ರೀತಿಯೇ ಆಶೀರ್ವಾದಗಳನ್ನು ನಿನ್ನ ಹತ್ರ ಬರೋದಕ್ಕೆ ಯಾವ ಸೈತಾನನ ಕ್ರಿಯೆಗಳಿಂದಲೂ ಸಾಧ್ಯ ಇಲ್ಲ. ಆಮೇಲೆ ಆಧ್ಯಾತ್ಮಿಕ ಜೀವಿತದಲ್ಲಿ ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ದೀನಿ ಪಾಸ್ಟರ್, ನಾನು ಫೈರ್ ಆಗಿದ್ದೀನಿ ಪಾಸ್ಟರ್, ಅಭಿಷೇಕದಲ್ಲಿ ತುಂಬಿದ್ದೀನಿ, ದೇವ್ರು ನನ್ನೊಂದಿಗೆ ಕನ್ಸಲ್ಲಿ ಮಾತಾಡ್ತಾರೆ, ವಿಷನ್ ಬರ್ತೈತೆ, ದೇವ್ರ ಆತ್ಮದಲ್ಲಿ ತುಂಬ್ತಾರೆ ಅಂತ ಹೇಳಿದ್ರು ನಿನಗೆ ಪ್ರಾಸ್ಪರಿಟಿ ರೆವಲೇಷನ್ ಇಲ್ಲ ಅಂದರೆ, ಅಭಿವೃದ್ಧಿಯ ರೆವಲೇಷನ್ ಇಲ್ಲ ಅಂದರೆ ನೀನು ಬಡತನದಲ್ಲೇ ಇರ್ಬೋದು. ಸೊ ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಇವನು ಪ್ರವಾದಿ ಆಗಿದ್ದು ಸಾಲದಲ್ಲೇ ಸತ್ತೋಗಿದ್ದಾನೆ. ನಾನು ಒಂದು ಹೇಳ್ತೀನಿ, ನನ್ನನ್ನು ನೋಡ್ತಾ ಇರೋರು, ನನ್ನನ್ನು ಫಾಲೋ ಮಾಡ್ತಾ ಇರೋರು ಸಬ್ಸ್ಕ್ರೈಬರ್ಸು, ಫಾಲೋವರ್ಸ್ಗೆ ನಾನೇನು ಹೇಳ್ತೀನಿ ಅಂದರೆ, ಒಂದು ಲೋನನ್ನು ತೀರಿಸೋದಕ್ಕೆ ಇನ್ನೊಂದು ಲೋನ್ಗೆ ಹೋಗಬೇಕು ಅನ್ನೋ ಯೋಚನೆಯನ್ನು ಬಿಟ್ಬಿಡಿ. ಮತ್ತೆ ಹೇಳ್ತೀನಿ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಡಿ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋರು ಅದರಿಂದ ಆಚೆ ಬರೋದಕ್ಕೆ ತುಂಬ ಕಷ್ಟ. ಇದೊಂದು ಅಡಿಕ್ಷನ್. ಲೋನ್ ತಗೊಳ್ಳೋದು ಒಂದು ಅಡಿಕ್ಷನ್. ಕ್ರೆಡಿಟ್ ಕಾರ್ಡ್ ಈಸ್ ಎನ್ ಅಡಿಕ್ಷನ್. ಬ್ರೇಕ್ ಇಟ್ ಇನ್ ಜೀಸಸ್ ನೇಮ್. ನೋಡಿ, ಈ ಲೋನ್ ತಗೊಂಡಿರೋರಿಗೆ ಹೆಂಗೆ ಗೊತ್ತಾ, ರಾತ್ರಿ ಹಗಲು 4ನೇ ತಾರೀಕು ಲೋನ್ ಕಟ್ಟಬೇಕು, 5ನೇ ತಾರೀಕು ಲೋನ್ ಕಟ್ಟಬೇಕು, 10ನೇ ತಾರೀಕು ಲೋನ್ ಕಟ್ಟಬೇಕು, 15ನೇ ತಾರೀಕು ಲೋನ್ ಕಟ್ಟಬೇಕು. ಈ 1ನೇ ತಾರೀಕಿಂದನೇ 15ನೇ ತಾರೀಕಿಗೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿರ್ತೈತೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ದೇವ್ರ ಜ್ಞಾಪನ ಬರುತ್ತೋ ಇಲ್ವೋ, EMI ಜ್ಞಾಪನದಲ್ಲಿರುತ್ತೆ. ಕೆಲವ್ರಿಗೆ ಸ್ಮೋಕಿಂಗ್ ಹ್ಯಾಬಿಟು, ಕೆಲವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟು, ಕೆಲವ್ರಿಗೆ EMI ಹ್ಯಾಬಿಟು. ನಾನೇನು ಹೇಳ್ತೀನಿ, ಎವ್ರಿಥಿಂಗ್ ಈಸ್ ಇನ್ ದ ಸೇಮ್ ಕಂಡೀಷನ್ ಓನ್ಲಿ. I mean, faith comes through hearing. Fear comes through hearing. I mean, ನಂಬಿಕೆ ಕೇಳೋದ್ರಲ್ಲಿ ಬರುತ್ತೆ, ಭಯನೂ ಕೇಳೋದ್ರಲ್ಲೇ ಬರೋದು. ನಾವು ಯಾವುದು ಭಯ ಪಡೋ ಥರ ಕೇಳ್ತೀವೋ ನಮ್ಮೊಳಗಡೆ ಭಯ ಬಂದ್ಬಿಡುತ್ತೆ. ಅದಕ್ಕೆ ನಾವು ಯಾರ ಹತ್ರ ಮಾತಾಡ್ತೀವಿ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್. ಕೆಲವ್ರ ಹತ್ರ ಮಾತಾಡಿದ್ರೆ ನಮ್ಮ ನಂಬಿಕೆ ಬರುತ್ತೆ, ಕೆಲವ್ರ ಹತ್ರ ಮಾತಾಡಿದ್ರೆ ನಮ್ಮ ನಂಬಿಕೆ ಹೊರಟೋಗುತ್ತೆ. ಕೆಲವ್ರ ಹತ್ರ ಮಾತಾಡಿದ್ರೆ ನಮಗೆ ಧೈರ್ಯ ಇರುತ್ತೆ, ಕೆಲವ್ರ ಹತ್ರ ಮಾತಾಡಿದ್ರೆ ನಮಗೆ ಭಯ ಬಂದ್ಬಿಡುತ್ತೆ. ಅದಕ್ಕೆ ಸರಿಯಾದದನ್ನು ಕೇಳುವಾಗ ನಮ್ಮೊಳಗಡೆ ಧೈರ್ಯನೋ ನಂಬಿಕೆನೋ ಎಲ್ಲವೂ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ಅಬ್ರಹಾಮನು ಸಾರಳು ದೇವ್ರನ್ನ ನಂಬಲಿಲ್ಲ, ಆದರೆ ದೇವರು ಅವ್ರನ್ನ ನಂಬಿದ್ರು. ಅಬ್ರಾಮನು ಸಾರಾಳು ದೇವ್ರನ್ನ ನಂಬಲಿಲ್ಲ, ಆದರೆ ಇವ್ರ ಮುಖಾಂತರ ಕಾರ್ಯಗಳು ನಡೆಯುತ್ತೆ ಅಂತ ಯಾರು ನಂಬೋದ್ರು? ದೇವ್ರು ನಂಬೋದು. ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದರು, ದೇವ್ರಿಗೆ ನಮ್ಮ ಮೇಲೆ ನಂಬಿಕೆ ಇದೆ. ನಂಬಿಕೆ ಇಲ್ಲದೆ ಇರೋನ ಹತ್ರ ದೇವ್ರ ನಂಬಿಕೆಯನ್ನು ಬರೆಸಿ ಅವನ ಮುಖಾಂತರ ಕಾರ್ಯಗಳನ್ನು ಮಾಡೋದೇ ನಮ್ಮ ದೇವರು. ಅದಕ್ಕೆ ಪಾಸ್ಟರ್ ನನ್ನ ನಂಬಿಕೆ ಇಲ್ಲ, ಪಾಸ್ಟರ್ ನನ್ನ ಕೈಲಿ ಆಗಲ್ಲ, ಪಾಸ್ಟರ್ ನನಗೆ ಭಯ ಆಗ್ತೈತೆ ಅಂದರೆ ದೇವ್ರು ನಿನ್ನ ಮುಖಾಂತರನೇ ಕಾರ್ಯಗಳನ್ನು ಮಾಡೋದು. ಸೊ ಬೈಬಲಲ್ಲಿ ಎಲ್ಲನೂ ಭಯಪಟ್ಟವ್ರೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದವ್ರೆ. ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಾಗ ಗಂಡ ಹೆಂಡತಿ ಇಬ್ಬರು ನಗಾಡಿದ್ರು. ಏನು ದೇವರೇ ಜೋಕ್ ಮಾಡ್ತಾಯಿದ್ದೀರಾ, ಇದೆಲ್ಲ ಆಗುತ್ತಾ? ದೇವ್ರು ಹೇಳಿದ್ರೆ ಜೋಕ್ ಅಲ್ಲಪ್ಪ, ಆಗುತ್ತೆ. ಇಲ್ಲ ದೇವರೇ. ಸೊ ಇವ್ರ ಮೇಲೆ ನಂಬಿಕೆ ಇರಲಿಲ್ಲ, ಆದರೆ ಅವ್ರ ಮೇಲೆ ಯಾರಿಗೆ ನಂಬಿಕೆ ಇತ್ತು? ದೇವ್ರಿಗೆ ನಂಬಿಕೆ ಇತ್ತು. ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಆದರೆ ನಮ್ಮ ಮೇಲೆ ದೇವ್ರಿಗೆ ನಂಬಿಕೆ ಐತೆ. ಯು ಕ್ಯಾನ್ ಡೂ ಇಟ್ ಅಂತ ಯಾರು ನಂಬ್ತಾರೆ? ದೇವ್ರು ನಂಬ್ತಾರೆ. ನೀನು ಐಶ್ವರ್ಯವಂತನಾಗಿ ಇರ್ತೀಯ ಅಂತ ಯಾರು ನಂಬ್ತಾರೆ? ದೇವ್ರು ನಂಬ್ತಾರೆ. ನೀನು ಚೆನ್ನಾಗಿರ್ತೀಯ ಅಂತ ಯಾರು ನಂಬ್ತಾರೆ? ದೇವ್ರು ನಂಬ್ತಾರೆ. ನಮ್ಮ ಜೊತೆಯಲ್ಲಿರೋರು ನಮ್ಮನ್ನು ನಂಬಲಿಲ್ಲ ಅಂದ್ರೂ, ನಮ್ಮ ಸ್ವಂತದವ್ರು ನಮ್ಮನ್ನು ನಂಬಲಿಲ್ಲ ಅಂದ್ರೂ ನಮ್ಮನ್ನು ಯಾರು ನಂಬ್ತಾರೆ? ದೇವರೇ ನಂಬ್ತಾರೆ. ಸೊ ಇವತ್ತು ದೇವ್ರು ನಂಬ್ತಾರೆ ನೀನು ದೊಡ್ಡ ಕಾರ್ಯ ಮಾಡ್ತೀಯ ಅಂತ, ದೇವ್ರು ನಂಬ್ತಾರೆ ನೀನು ಆಶೀರ್ವಾದವಾಗಿರ್ತೀಯ ಅಂತ, ದೇವ್ರು ನಂಬ್ತಾರೆ ನೀನು ಆರೋಗ್ಯವಾಗಿರ್ತೀಯ ಅಂತ. ಸೊ ಆಶೀರ್ವಾದಗಳನ್ನು ಬರ್ಸೋದು ಹೇಗೆ ನಾವು ಆಶೀರ್ವಾದವಾಗಿರಬೇಕು, ಹೇಗೆ ನಾವು ಕೊಡಬೇಕು, ಯಾರು ಕೊಡಬೇಕು, ಹೆಂಗೆ ಕೊಡಬೇಕು, ಎಲ್ಲನೂ ಬೈಬಲಲ್ಲಿ ಇದೆ. ಕೆಲವರು ಬೈಬಲನ್ನು ಬೇರೆ ಪರಲೋಕಕ್ಕೆ ಹೋಗೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಬೈಬಲ್ ಪರಲೋಕಕ್ಕೆ ಹೋಗೋದಕ್ಕೆ ಮಾತ್ರ ಅಲ್ಲ,
ಇಲ್ಲಿ ಪರಲೋಕನ ತರಿಸೋದು, ಇಲ್ಲಿ ಆಶೀರ್ವಾದವಾಗಿ ಇರೋದನ್ನು ಸಹ ಬೈಬಲ್ ಮಾತಾಡುತ್ತೆ. ಸೊ ಬೈಬಲ್ನ ನಾವು ಯಾವುದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ? ಪರಲೋಕಕ್ಕೆ ಹೋಗೋದು ಮಾತ್ರ ನಾವು ಯೂಸ್ ಮಾಡ್ತೀವಿ. ಕೆಲವರು ಹೇಳ್ತಾರೆ, ಪಾಸ್ಟರ್ ಆಶೀರ್ವಾದದ ಬಗ್ಗೆ ಮಾತಾಡಬಾರ್ದು, ಪ್ರಾಸ್ಪರಿಟಿ ಬಗ್ಗೆ ಮಾತಾಡಬಾರ್ದು, ಅಭಿವೃದ್ಧಿ ಬಗ್ಗೆ ಮಾತಾಡಬಾರ್ದು. ನಾನು ಹೇಳ್ತೀನಿ, ಬೈಬಲ್ನ ಇಟ್ಕೊಂಡು ಇನ್ನೇನು ತಾನೇ ಮಾತಾಡಬೇಕು? ಹೌ ಟು ಗೋ ಟು ಹೆವೆನ್. ಇವತ್ತು ಸಾಯಿ ಹೋಯ್ತೀಯ, ಇವತ್ತು ಸತ್ತರೆ ಹೋಗ್ತೀವಿ. ಹಂಗಾದ್ರೆ ಪರಲೋಕಕ್ಕೆ ಹೋಗೋದಕ್ಕೆ ಹೆಂಗೆ ಪರಲೋಕಕ್ಕೆ ಹೋಗ್ಬೇಕು ಅಂತ ನಾನು ಮಾತಾಡಬಾರ್ದು, ಹೆಂಗೆ ನೀನು ಸಾಯಬೇಕು ಅಂತ ಮಾತಾಡಬೇಕು. ಯಾಗೊತ್ತಾ, ಯಾವಾಗ ಪರಲೋಕಕ್ಕೆ ಹೋಗ್ಬೇಕು ಅಂತ ನೀನು ವೆಯ್ಟ್ ಮಾಡ್ತೈತೆ. ಪರಲೋಕ ಹೆಂಗೆ ಬರೋದು? ಪರಲೋಕ ಯಾವಾಗ ಬರುತ್ತೆ? ಸತ್ತ ಮೇಲೆ ತಾನೆ. ಇವಾಗ ನಾನು ಯಾವುದನ್ನು ಮಾತಾಡಬೇಕು? ನೀವು ಯಾವ ರೀತಿ ಸಾಯಬೇಕು, ಇದೇ ಪ್ರಸಂಗ ಮಾಡಬೇಕು. ಯಾಕೆ ಗೊತ್ತಾ, ನಿಮಗೆ ಬೇಗ ಪರಲೋಕ ಬರಬೇಕು ಅಂದರೆ ನಾನೇನು ಮಾಡಬೇಕು? ನಿಮ್ಮನ್ನು ಬೇಗ ಸಾಯಿಸ್ಬೇಕು. ಕೆಲವ್ರು ಹೇಳ್ತಾರೆ ನೋಡಿ, ಮಾತಾಡಿನೇ ಸಾಯಿಸ್ಬಿಟ್ರಿ ಇವರು ಅಂತ. ಆ ರೀತಿ ನಾವು ಎಲ್ಲನೂ ತಪ್ಪಾಗೇ ಅರ್ಥ ಮಾಡ್ಕೊಂಡಿದ್ದೀವಿ. ಎಲ್ಲ ತಪ್ಪಾಗಿ ಅರ್ಥ ಆಗಿಬಿಟ್ಟಿದೆ. ಸೊ ಇವತ್ತೆಲ್ಲನೂ ರೀಚೇಂಜ್ ಮಾಡ್ತಾರೆ, ದೇವರೆಲ್ಲ ರೀಕ್ರಿಯೇಟ್ ಮಾಡ್ತಾರೆ, ದೇವರೆಲ್ಲವನ್ನು ಬದಲಾಯಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅನೇಕರು ಏನು ಹೇಳ್ತಾರೆ ಗೊತ್ತಾ, ಆಶೀರ್ವಾದ ಮುಖ್ಯ ಇಲ್ಲ, ಪ್ರಾಸ್ಪರಿಟಿ ಮುಖ್ಯ ಇಲ್ಲ ಅಂತ ಮಾತಾಡೋರು ನೋಡಿ ಆಶೀರ್ವಾದವಾಗಿರ್ತಾರೆ, ಕೇಳೋರೇ ಗೂಬೆಗಳು. ನೀವು ಯಾರಾದರೂ ನೋಡಿ, ಆಶೀರ್ವಾದ ಬೇಡ ಅಂತ ಹೇಳೋರೆಲ್ಲ ಎಷ್ಟು ಸೂಪರಾಗಿ ಆಶೀರ್ವಾದವಾಗಿರ್ತಾರೆ. BMW ಇರುತ್ತೆ, ಆಡಿ ಇರುತ್ತೆ, ಅವ್ರ ಹತ್ರ ಜಾಗ ಇರುತ್ತೆ, ಓನ್ ಮನೆ ಇರುತ್ತೆ. ಕೇಳೋರು ನೋಡಿ ಹೆಂಗಿರ್ತಾರೆ ಗೊತ್ತಾ, ಕೇಳೋರೇ ಅಮಾಯಕರು. ಹೌದಾ ಪಾಸ್ಟರ್, ಏನು ಬೇಡವಾ, ಏನು ಬೇಡಮ್ಮ, ಏನು ಬೇಡಮ್ಮ ಅಂತ ಹೇಳೋರು ಹೆಂಗಿರ್ತಾರೆ? ಆಶೀರ್ವಾದವಾಗಿರ್ತಾರೆ. ಸೊ ಮಾತಾಡೋರು ಹೆಂಗಿದ್ದಾರೆ ಅಂತ ಫಸ್ಟು ಚೆಕ್ ಮಾಡಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಓ ಆರಾಧಿಪೆ ಇನ್ನೂ ದಾಹದಿ. ನೋಡಿ, ಆಶೀರ್ವಾದನ ಮಾತಾಡೋರು ಹೆಂಗಿರ್ಬೇಕು? ಆಶೀರ್ವಾದನ ಮಾತಾಡೋರು ಹೆಂಗಿರ್ಬೇಕು? ಇರಬೇಕು. ಸೊ ಆಶೀರ್ವಾದನ ಮಾತಾಡೋರು ನಾವೇ ಆಶೀರ್ವಾದ ಇಲ್ಲ ಅಂದರೆ ಹೆಂಗೆ? ಸೊ ಬ್ಲೆಸ್ಸಿಂಗ್ ಆ್ಯಸ್ ಟು ಕಮ್, ಬ್ಲೆಸ್ಸಿಂಗ್ ವಿಲ್ ಕಮ್. ಇವಾಗ ಹೆಂಗೆ ಅಂದರೆ, ಉದಾಹರಣೆ ಹೇಳ್ತೀನಿ, ಊರಿಗೆ ಅನ್ನ ಹಾಕೋನ್ಗೆ ತಿನ್ನಕ್ಕೆ ಅನ್ನ ಇಲ್ಲ ಅಂದರೆ ಹೆಂಗೆ? ಇವನೇ ಊರಿಗೆಲ್ಲ ಊಟ ಹಾಕೋದು, ಅವ್ರ ಮನೇಲಿ ಊಟಕ್ಕಿಲ್ಲ ಅಂದರೆ ಚೆನ್ನಾಗಿರುತ್ತಾ? ಸೊ ಊರಿಗೆಲ್ಲ ಪ್ರಾಸ್ಪರಿಟಿ ಮಾತಾಡೋ, ನನ್ನ ಮನೆಯಲ್ಲೇ ಪ್ರಾಸ್ಪರಿಟಿ ಇಲ್ಲ ಅಂದರೆ ಹೆಂಗೆ? ಸೊ ನಿಮಗೂ ಬರುತ್ತೆ, ನನಗೂ ಬರುತ್ತೆ. ಲೆಟ್ ಅಸ್ ಎಂಜಾಯ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ಆಮೆನ್, ಆಮೆನ್. ನೋಡಿ, ಇವಾಗ ಹೆಂಗೆ ಅಂದರೆ, ದೇವರೆಲ್ಲ ಆಶೀರ್ವಾದನೂ ಇಟ್ಟಿರ್ತಾರೆ, ಆದರೆ ನಮ್ಮ ಅಪ್ಪಣೆ ಇಲ್ಲದೆ, ನಮ್ಮ ಪರ್ಮಿಷನ್ ಇಲ್ಲದೆ ಗಾಡ್ ವಿಲ್ ನೆವರ್ ಡೂ ಎನಿಥಿಂಗ್. ಗಾಡ್ ವಿಲ್ ನಾಟ್ ಡೂ ಎನಿಥಿಂಗ್. ರಕ್ಷಣೆನೇ ನಾನು ನಂಬಿದ್ರೇ ಉಂಟು, ರಕ್ಷಣೆನೂ ನೀವು ನಂಬಿದ್ರೇ ಉಂಟು. ಸೊ ಸ್ಯಾಲ್ವೇಷನ್ನೇ ನಿಮ್ಮ ಪರ್ಮಿಷನ್ ಇಲ್ಲದೆ ಬರೋದಿಲ್ಲ. ಅದೇ ರೀತಿಯೇ ಪ್ರಾಸ್ಪರಿಟಿನೂ ನಿಮ್ಮ ಪರ್ಮಿಷನ್ ಇಲ್ಲದೆ ಬರೋದಿಲ್ಲ. ಐ ಮೀನ್, ಯಾವುದನ್ನು ದೇವರು ಬಲವಂತ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇರ್ಬೋದು. ಇವಾಗ ನೋಡಿ, ಒಂದು ತಾಯಿ ಮಗುಗೆ ತಿನ್ಸೋದಕ್ಕೆ ಒಂದು ಅನ್ನ ಹಾಕಿ, ಅದರಲ್ಲಿ ತುಪ್ಪ ಹಾಕಿ, ಅದರಲ್ಲಿ ಮೊಸರು ಹಾಕಿ, ಏನೇನೆಲ್ಲ ಅದರಲ್ಲಿ ಶಕ್ತಿ ಇದೆಯೋ ಅದನ್ನೆಲ್ಲ ಮಗುಗೆ ತಿನ್ನಿಸ್ಬೇಕು ಅಂತ ಇದ್ರೂ ಮಗು ಬಾಯಿ ತೆಗ್ದಿಲ್ಲ ಅಂದರೆ ತಿನ್ಸೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಮಕ್ಕಳು ನೋಡಿ, ಫಸ್ಟು ತುತ್ತು, ಎರಡನೇ ತುತ್ತು, ಮೂರನೇ ತುತ್ತು ಎಲ್ಲ ಬಾಯಲ್ಲೇ ಇಟ್ಟಿರ್ತಾರೆ. ಆಯ್ತಾ ಅನ್ನಂದ್ರೆ ಅಂತ ಎಲ್ಲ ಅಲ್ಲೇ ಇರ್ತೈತೆ. ಎಲ್ಲಿಂದ ತುರ್ಸೋದು? ಸೊ ಇವಾಗ ತಾಯಿ ಏನು ಮಾಡಬೇಕು? ಆ ಮಗುನ ಅಲ್ಲೋಡು 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 ಮೇಲೆ ಅಲ್ಲೋಡು, ಇವ್ರು ನೋಡು ಅಲ್ಲೋಡು, ಗಾಡಿ ಬಂತು ಅಲ್ಲೋಡು, ಅದು ಇದು ಅಂತ ಹೇಳಿ ಆ ಮಗು ಗ್ಯಾಪ್ನ ಇಲ್ಲದೇ ನುಂಗೋ ಥರ ಮಾಡಿಬಿಟ್ಟು ಇನ್ನೊಂದು ತುತ್ತು ಬಾಯಿಗಿಡಬೇಕು. ಪ್ರಸಂಗ ಅನ್ನೋದೇನು ಗೊತ್ತಾ? ಅಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಬೈಬಲ್ ನೋಡು, ಆದಿಕಾಂಡ ನೋಡು, ವಿಮೋಚನೆ ಕಾಂಡ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು ಅಂತ ಹೇಳಿ 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 ನಿನಗೆ ಇನ್ನೂ ಸ್ವಲ್ಪ ತಿನ್ಸೋದೇ ಪ್ರಸಂಗ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದೆ. ಸೊ ಈ ಮಗು ಬಾಯಿ ತೆರೆಯಲ್ಲ. ಬಾಯಿ ತೆರೆಸೋದು ಯಾರ ಕೆಲಸ? ತಾಯಿ ಕೆಲಸ. ಅದೇ ರೀತಿಯೇ ನಿನಗೆ ಪ್ರಾಸ್ಪರಿಟಿ ಬರ್ಸೋದು ಪ್ರೀಚರ್ ಕೆಲಸ. ಸೊ ಅದನ್ನು ಬರೆಸ್ತೀವಿ. ಈ ಸಂದೇಶನ ಕೇಳೋದಕ್ಕೆ, ಎಲ್ಲ ಆಶೀರ್ವಾದಗಳನ್ನು ಹೊಂದ್ಕೊಳ್ಳೋದಕ್ಕೆ ದೇವರೇ ಸಹಾಯ ಮಾಡ್ತಾರೆ.
ನೋಡಿ, ಈ ಲೋಕದಲ್ಲಿ ಸೈತಾನನು ಸುವಾರ್ತೆ ಹೋಗಿ ರೀಚ್ ಆಗಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೂ ಫೇಸ್ಬುಕ್, ಯೂಟ್ಯೂಬಲ್ಲಿ ನನ್ನನ್ನು ನೋಡೋದಕ್ಕೆ ಸೈತಾನನು ಹೇಗೆ ತಡೆ ಮಾಡಿಲ್ವೋ ಅದೇ ರೀತಿಯೇ ಆಶೀರ್ವಾದಗಳನ್ನು ನಿನ್ನ ಹತ್ರ ಬರೋದಕ್ಕೆ ಯಾವ ಸೈತಾನನ ಕ್ರಿಯೆಗಳಿಂದಲೂ ಸಾಧ್ಯ ಇಲ್ಲ. ಆಮೇಲೆ ನೋಡಿ, ಏನೇ ಅವನು ತಡೆ ಮಾಡಿದ್ರೆ ಇವತ್ತು ನಾನು ನಿಮ್ಮ ಮನೆಗೆ ಬಂದಿದ್ದೀನಾ? ಇವತ್ತು ಕುಂತ್ಕೊಂಡು ನಾನು ನೋಡ್ತಾ ಇದ್ದೀರಾ? ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ? ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ? ಮತ್ತು ಸೈತಾನನ ಅದನ್ನು ಸ್ಟಾಪ್ ಮಾಡೋಕ್ಕಾಗಿಲ್ಲ ತಾನೆ. ದೇವರು ನಿನ್ನನ್ನು ಆಶ್ವಾಸೋದು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಸೊ Satan cannot stop your blessings. ಈ ವಾಕ್ಯದಿಂದ ಓದೋಣ. ದಾನಿಯೇಲನಿಗೆ ಬರೆದ ಪುಸ್ತಕ 11:32. The book of Daniel, chapter 11, verse 32. The people who know their God, the people who know their God shall be strong and carry out great exploits ಅಂತೆ. ದೇವ್ರ ಬಗ್ಗೆ ತಿಳುವಳಿಕೆ ಇರೋರು ಈ ಲೋಕದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿದವರು. ಆಮೇನ್. ಇವತ್ತು ನಿಮಗೆ ದೇವ್ರ ಬಗ್ಗೆ ತಿಳ್ಕೊಳ್ತಾ ದೇವರು ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ನಿಮ್ಮ ಮುಖಾಂತರ ದೊಡ್ಡ ಕಾರ್ಯಗಳು ನಡೆಯುತ್ತೆ. ಆಮೇನ್. ದ ಪೀಪಲ್ ಹೂ ನೋ ದೇರ್ ಗಾಡ್ ಶಾಲ್ ಬಿ ಸ್ಟ್ರಾಂಗ್. ದೇವ್ರು ಯಾರು ಅಂತ ಗೊತ್ತಾಯಿತು, ನಂಬಿಟ್ವಿ, ದೇವ್ರನ್ನ ಸ್ವೀಕಾರ ಮಾಡ್ಕೊಂಡ್ಬಿಟ್ವಿ, ದೀಕ್ಷಾಸನ ತೊಗೊಂಡ್ಬಿಟ್ವಿ. ಈಗ ದಿನೇ ದೇವ್ರು ಯಾರು ಅಂತ ತಿಳ್ಕೊಳ್ತಾ ಇದ್ದೀವಿ. ಇವಾಗ ಹೆಂಗೆ ಅಂದರೆ, ಒಂದು ಹುಡುಗನ ನೋಡಿದ್ವಿ, ಹುಡುಗಿನ ನೋಡಿದ್ವಿ, ಆ ಹುಡುಗಿ ಚೆನ್ನಾಗಿದ್ದಾಳೆ, ಹುಡುಗ ಚೆನ್ನಾಗಿದ್ದಾನೆ ಅಂತ ಹೇಳಿ ಮದುವೆ ಮಾಡ್ಕೊಂಡ್ಬಿಟ್ವಿ. ಈಗ ಮದುವೆ ಆಗಿದ್ಮೇಲೆ ದಿನೇ ಅವ್ರ ಬಗ್ಗೆ ಗೊತ್ತಾಗ್ತಾ ಐತೆ. ಅವ್ರು ಹೆಂಗೆ, ಅವ್ರ ನೇಚರ್ ಹೆಂಗೆ, ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂತ ಡೇ ಬೈ ಡೇ ನಾವೇನು ಮಾಡ್ತಾಯಿದ್ದೀವಿ, ತಿಳ್ಕೊಳ್ತಾ ಇದ್ದೀವಿ. ಕೆಲವ್ರನ್ನ ಮದುವೆ ಆಗಿ 20 ವರ್ಷ ಆದರೂ ತಿಳ್ಕೊಳಕ್ಕಾಗಿಲ್ಲ. ಆಮೇಲೆ ಮದುವೆ ಆಗಿ 20 ವರ್ಷ ಆದರೂ ಇನ್ನೊಬ್ರು ಅವ್ರ ಕ್ಯಾರೆಕ್ಟರ್ ಇದೆ ಅಂತ ಕರೆಕ್ಟಿಗೆ ಹೇಳೋಕ್ಕಾಗಲ್ಲ. ಗಂಡನಿಗಿದೆ ಇಷ್ಟ, ಹೆಂಡತಿಗೆ ಇದೇ ಇಷ್ಟ ಅಂತ 20 ವರ್ಷ ಆದರೂ ತಿಳ್ಕೊಳಕ್ಕಾಗಲ್ಲ. 20 ವರ್ಷ ಆಗಿದ್ಮೇಲೂ ಸಪ್ರೇಟ್ ಆಗಿಬಿಡ್ತಾರೆ. ಯಾಕೆ ಗೊತ್ತಾ? ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸೊ ಮದುವೆ ಮಾಡಿದ್ಮೇಲೆ ವಿ ಆರ್ ಸೆಟಲ್ಡ್ ಅಲ್ಲ, ಮದುವೆ ಆಗಿದ್ಮೇಲೆ ವಿ ಕಮ್ ಟು ನೋ ಈಚ್ ಅದರ್. ಸೊ ನಾನು ದೀಕ್ಷಾಸನ ತೊಗೊಂಡ್ಬಿಟ್ಟೆ, ನಾನು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದಿದ್ದಕ್ಕೆ ಎಲ್ಲನೂ ಆಗ್ಬಿಡೋದಿಲ್ಲ. ಈಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ಮೇಲೆ ದಿನೇ ಡೈಲಿ ಆತನ ಗುಣಾತಿಶಯ ಏನು, ಆತನು ಯಾರು, ಆತನ ಆಶ್ವಾಸುವಂಥ ದೇವರ, ಆತನು ಒಡೆಯುವಂಥ ದೇವರ, ಆತನನ್ನು ಅಪ್ಪಿಕೊಳ್ಳುವಂಥ ದೇವರ, ಆತನು ನಮ್ಮನ್ನು ಪ್ರೀತಿಸುವಂಥ ದೇವರ ಅಥವಾ ಕೋಪವುಳ್ಳ ದೇವರ, ಇದ್ರ ಬಗ್ಗೆ ನಾವು ದಿನೇ ತಿಳ್ಕೊಳ್ತಾ ಇದ್ದೀವಿ. ಆಮೇಲೆ ಇನ್ನೂ ಕಲಿತಾ ಇದ್ದೀವಿ. ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕಲಿತೀವಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಒಬ್ಬರ ಜೊತೆ ತುಂಬ ಪಳಗಿದ್ರೆ ಪಳಗ್ತಾ ಅವ್ರ ನೇಚರು, ಅವ್ರ ಕ್ಯಾರೆಕ್ಟರ್ ಗೊತ್ತಾಗ್ಬಿಡುತ್ತೆ. ಇವಾಗ ಯಾರಾದರೂ ಹೋಗ್ಬಿಟ್ಟು ಅವ್ರ ಹತ್ರ ಅವ್ರ ಬಗ್ಗೆ ಮಾತಾಡಿದಾಗ ಇವ್ರು ಏನು ಹೇಳ್ತಾರೆ ಗೊತ್ತಾ? ಅವ್ರ ಬಗ್ಗೆ ನೀವು ಹೇಳ್ಬೇಡಿ, ನನಗೆ ಗೊತ್ತು ಅವರು ಹೆಂಗೆ. ಒಬ್ಬರ ಜೊತೆ ನೀವು ಪಳಗಿದಾಗ ಅವ್ರ ಬಗ್ಗೆ ಬೇರೆ ಯಾರಾದರೂ ತಪ್ಪಾಗಿ ಹೇಳಿದಾಗ ನೀವೇನು ಹೇಳ್ತೀರಾ? ಚಾನ್ಸೇ ಇಲ್ಲ. ಯಾಕೆ? ನನಗೆ ಗೊತ್ತು ಅವರು. ಸೊ ನೀವು ದೇವರೊಂದಿಗೆ ಪಳಗ್ತಾ ಯಾರೇ ನಿಮ್ಮ ದೇವ್ರ ಬಗ್ಗೆ ತಪ್ಪಾಗಿ ಪ್ರಸಂಗ ಮಾಡಿದ್ರು ನೀವೇನು ಹೇಳ್ತೀರ ಗೊತ್ತಾ? ಚಾನ್ಸೇ ಇಲ್ಲ, ನನ್ನ ದೇವ್ರು ಯಾರು ಅಂತ ನನಗೆ ಗೊತ್ತು. ಐ ನೋ ಮೈ ಗಾಡ್. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ದ ಪೀಪಲ್ ಹೂ ನೋ ದೇರ್ ಗಾಡ್ ವಿಲ್ ಬಿ ಸ್ಟ್ರಾಂಗ್. 2 ತಿಮೋಥೆಯನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 12ನೇ ವಾಕ್ಯ. 2 Timothy chapter 1 verse 12. For I know whom I have believed. Do you know who your God? Come on, I will teach you. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾಹದಿ. ಆಮೆನ್. ನೋಡಿ, ಸತ್ಯವೇದ ಹೇಳುತ್ತೆ, ನಾನು ನಂಬಿರುವಾತನನ್ನು ಬಲ್ಲೆನು. ಸೊ ಚರ್ಚಿಗೆ ಏನಕ್ಕೆ ಬರ್ತೀವಿ? ಫಿಲಿಪ್ ಪ್ರಸಂಗನ ಯಾಕೆ ಕೇಳ್ತೀವಿ ಅಂದರೆ, ನೀವು ಆತನ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಾನೆ ವಾವ್ ಅನ್ನೋ ಥರ ನಿಮ್ಮ ಲೈಫ್ ಇರುತ್ತೆ.
ಆಮೇಲೆ ಸೊ ದೇವ್ರ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ನಿಮ್ಮ ಹತ್ರ ಹೇಳಿದ್ರೆ ನೀವು ಅವ್ರ ಹತ್ರ ಹೇಳಿ, ಗೆಟ್ ಲಾಸ್ಟ್, ನನಗೆ ಗೊತ್ತು ನನ್ನ ದೇವ್ರು ಯಾರು ಅಂತ. ಆಮೇಲೆ ಅದಕ್ಕೇ ದೇವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ, ಹೆಚ್ಚಾಗಿ ತಿಳ್ಕೊಳ್ಳಿ. ಡೈಲಿ 2 ಮೆಸೇಜ್ ಅಲ್ಲ 3 ಮೆಸೇಜ್ ಕೇಳಿ. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಿಮ್ಮ ಪ್ರಸಂಗ ನಮ್ಮ ಮನೇಲಿ ಓಡ್ತಾನೇ ಇರುತ್ತೆ. ಓಡಲಿ, ಒಳ್ಳೆಯದು. ಚೆನ್ನಾಗಿ ದೇವ್ರ ಬಗ್ಗೆ ತಿಳ್ಕೊಳ್ಳಿ, ನಿಮ್ಮ ಲೈಫ್ ಸೂಪರಾಗಿರುತ್ತೆ. ಹಲ್ಲೆಲೂಯಾ, ಆಮೆನ್. ಅರ್ಧಂಬರ್ಧ ತಿಳ್ಕೊಂಡ್ರೇ ಕನ್ಫ್ಯೂಷನ್ನು. ಫುಲ್ಲಾಗಿ ತಿಳ್ಕೊಳ್ಳಿ, ಯು ವಿಲ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ನಮ್ಗೆ ಈ ಜೀವನನೇ ಈ ಸಾಲಲ್ಲ ದೇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅಷ್ಟು ಇದೆ ದೇವರು ಎಂಥವ್ರು ಅಂತ ತಿಳ್ಕೊಳ್ಳೋದಕ್ಕೆ. ಆಮೆನ್. ನೋಡಿ, ಸತ್ಯವೇದ ಹೇಳುತ್ತೆ, ಫಾರ್ ಐ ನೋ ದ ಒನ್ ಇನ್ ಹೂಮ್ ಐ ಟ್ರಸ್ಟ್. ನಾನು ನಂಬಿರುವಾತನನ್ನು ಬಲ್ಲೆನು. ನಾನು ನಂಬಿದಾತನೇ ನಂಬಿಕೆಯ ಹುಟ್ಟಿಸಿ, ನಾನು ನಂಬಿದಾತನೇ ನಂಬಿಕೆಯ ಹುಟ್ಟಿಸಿ, ಹಾಲೆಲೂಯಾ ಹಾಲೆಲೂಯಾ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚೆನ್ನಾಗಿ ಹೇಳಿ, ಹಲ್ಲೆಲೂಯಾ. ಎಸ್, ಸ್ಟಿರ್ ಅಪ್, ಫೈರ್ ಆಗಿರಬೇಕು. ನೋಡಿ, ವಾಕ್ಯನ ಕೇಳೋದಕ್ಕೆ ಹಂಗೆ ಫೈರ್ ಆಗಿರಬೇಕು. ನೆಕ್ಸ್ಟ್ ರೆವಲೇಷನ್, ಏನಪ್ಪ ರೆವಲೇಷನ್ನು ಅನ್ನೋ ಆಸೆ ನಿಮಗಿದ್ರೇ ನೆಕ್ಸ್ಟ್ ಲೆವೆಲ್. ಪ್ರೈಸ್ ದಿ ಲಾರ್ಡ್. ಆಮೆನ್. ನೋಡಿ, ಯುವರ್ ಎನಿಮಿ ಇಸ್ ನಾಟ್ ಸೇಟನ್, ಇಗ್ನೋರೆನ್ಸ್ ಈಸ್ ಯುವರ್ ಎನಿಮಿ. ಸೈತಾನನು ನಿಮಗೆ ಎದುರಿ ಅಲ್ಲ. ನೀವು ತಿಳ್ಕೊಳ್ದೇ ಇರ್ತೀರ ನೋಡ್ದಾ, ಅದೇ ನಿಮಗೆ ಎನಿಮಿ, ಅದೇ ನಿಮಗೆ ಶತ್ರು. ಯಾವುದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರೋದಿಲ್ವೋ ಅದರಲ್ಲಿ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸೈತಾನನು ಯಾರನ್ನ ಗೊತ್ತಾ ಏಮಾರ್ಸೋದು ಜಾಸ್ತಿ? ಸತ್ಯ ಗೊತ್ತಿಲ್ಲದೆ ಇರೋರಿಗೆ. ನೋಡಿ, ಕೆಲವರು ಈ ರೀತಿ ಹೇಳ್ತಾರೆ, ಈ ವಿಲೇಜ್ ಸೈಡಲ್ಲಿ, ಈ ಗ್ರಾಮದಲ್ಲಿ ಭಾಳ ಸೈತಾನನ ತೊಂದರೆಗಳು ಜಾಸ್ತಿ. ಅಲ್ಲಿ ಜನ ಆಡೋದೇನು, ಪ್ರೇಯರ್ ಮಾಡಿದ ತಕ್ಷಣ ಜನ ಬೀಳ್ತಾರೆ. ಯಾಕೆ ಗೊತ್ತಾ? ಅಲ್ಲಷ್ಟು ದೇವ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಚೆನ್ನಾಗಿ ಏಮಾರಿಸ್ತವನೆ. ಅಂದರೆ ಕೋಟ್ ಶೂಟ್ ಹಾಕಿರೋರ್ನ ಏಮಾರಿಸಲ್ಲ ಅಂತ ಇಲ್ಲ. ನೋಡಿ, ಸಿಟಿಯಲ್ಲಿರೋರಿಗಿಂತ ವಿಲೇಜಲ್ಲಿರೋರಿಗೆ ಜಾಸ್ತಿ ಸೈತಾನನ ಏಮಾರಿಸ್ತಾನೆ. ಯಾಕೆ ಗೊತ್ತಾ? ಇಗ್ನೋರೆನ್ಸ್. ಯಾರಿಗೆ ಜಾಸ್ತಿ ಕಾಟ ಕೊಡೋದು ಹೇಳಿ? ಅವನ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೇ ತುಂಬ ಕಾಟ ಕೊಡೋದು. ನಾನು ಹೇಳ್ತೀನಿ, ಸತ್ಯ ಗೊತ್ತಾದರೆ ಅವ್ನು ಕಾಟ ಕೊಡೋಕ್ಕಾಗಲ್ಲ, ಅವನ ಆಟ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಅಲ್ಲಿಗೆ ದಿ ಎಂಡ್. ಆಮೇನ್. ಸೊ ಇದೇ ಕಾಟನ ಯಾಕೆ ನಮ್ಮ ಹತ್ರ ಕೊಡೋಕ್ಕಾಗಲ್ಲ? ಯಾಕೆ ಇಲ್ಲಿ ಎಲ್ಲರೂ ಈ ಚರ್ಚೆಗೆ ಕೊಡೋಕ್ಕಾಗೋದಿಲ್ಲ? ವಿ ನೋ ಹೂ ವಿ ಆರ್. ಆಮೆನ್. ಹಲ್ಲೆಲೂಯಾ. ಸತ್ಯನ ಅರಿತಾ 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 ನಿನಗೆ ಡೆಲಿವರೆನ್ಸ್ ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ. ಪಾಸ್ಟರ್, ಒಂದು ಡೆಲಿವರೆನ್ಸ್ ಪ್ರೇಯರ್ ಮಾಡಿ ಅಂತ ಹೇಳಿದರೆ ನಾನೇನು ಹೇಳ್ತೀನಿ ಗೊತ್ತಾ? ಕೈ ಇಟ್ಟು ಪ್ರೇಯರ್ ಮಾಡಿ ಅವ್ರ ಡೆಲಿವರೆನ್ಸ್ ಆಗಿಬಿಡುತ್ತೆ. ಆದರೆ ಆ ಡೆಲಿವರೆನ್ಸ್ ಕಂಟಿನ್ಯೂಯೇಷನ್ ಆಗಬೇಕಂದ್ರೆ ದೇ ಶುಡ್ ನೋ ದ ಟ್ರೂತ್. ನಾನೇನು ಹೇಳ್ತೀನಿ ಅಂದರೆ, ಸತ್ಯನ ಕೇಳ್ತಾ ಇದ್ರೆ ನಾನು ಹೇಳ್ತೀನಿ ಅಂದರೆ ನಿನಗೆ ಡೆಲಿವರೆನ್ಸ್ ಪ್ರೇಯರೇ ಬೇಕಾಗಿರಲ್ಲ. ಸತ್ಯವನ್ನು ಅರಿತುಕೊಳ್ಳಿವಿ. ಕೆಲವರು ನೋಡಿ, ಸತ್ಯನ ಅರ್ಥಕೊಳ್ಳಲ್ಲ. ಪಾಸ್ಟರ್ ಪ್ರೇಯರ್ ಮಾಡಿ, ಪಾಸ್ಟರ್ ಪ್ರೇಯರ್ ಮಾಡಿ, ಪಾಸ್ಟರ್ ಪ್ರೇಯರ್ ಮಾಡಿ. ಅವ್ರು ಪ್ರೇಯರ್ ಮಾಡಬೇಕು, ಕೆಳಗಡೆ ಬೀಳ್ಸ್ಬೇಕು, ಹಂಗೆ ತಲೆ ಒಂಥರ ಸುತ್ತೈತೆ, ಬೀಳ್ತಾ ಇರಬೇಕು, ಎದೊಳ್ತಾ ಇರಬೇಕು, ಬೀಳ್ತಾ ಇರಬೇಕು, ಎದೊಳ್ತಾ ಇರಬೇಕು. ಪಾಸ್ಟರ್ ಬಂದು ತಲೆ ಮೇಲೆ ಕೈ ಇಡಬೇಕು. ನಾನೇನು ಹೇಳ್ತೀನಿ ಅಂದರೆ, ಸತ್ಯನ ಕೇಳಿದ ಮೇಲೆ ಪಾಸ್ಟರ್ ನಿನ್ನ ತಲೆ ಮೇಲೆ ಕೈ ಇಡಬೇಕಾದಂಥ ಅವಶ್ಯಕತೆಯೇ ಇರೋದಿಲ್ಲ. ಇವತ್ತು ಅಭಿವೃದ್ಧಿ ಆಶೀರ್ವಾದದ ಬಗ್ಗೆ ಒಂದು ವಾಕ್ಯದೊಂದಿಗೆ ಸ್ಟಾರ್ಟ್ ಮಾಡ್ತೀನಿ. ದ ಬುಕ್ ಆಫ್ 2 ಕಿಂಗ್ಸ್, 2 ಅರಸುಗಳು ಬರೆದ ಪುಸ್ತಕ, 4ನೇ ಅಧ್ಯಾಯ 1ರಿಂದ ಓದೋಣ. ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿ. ಯಾರ ಹೆಂಡತಿ ಇದು? ಪ್ರವಾದಿಯ ಹೆಂಡತಿ ಬಂದು ಎಲೀಷನ ಹತ್ರ ಈ ರೀತಿ ಹೇಳ್ತಾಳೆ. ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದೆಂದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ಪ್ರವಾದಿ ಯಾರಾಗಿ ಬಾಳಿದಂತೆ?
ಸಾಲದಲ್ಲಿ ಬಾಳೋನೆ. ದೋ ಯು ಆರ್ ಎ ಪ್ರಾಫಿಟ್, ಯು ಕ್ಯಾನ್ ಲೀವ್ ಇನ್ ಪಾವರ್ಟಿ. ನಾನೇನು ಹೇಳ್ತೀನಿ, ಸ್ಪಿರಿಚುವಲ್ ಆಗಿ ನೀವು ಫೈರ್ ಆಗಿರ್ಬೋದು, ಸ್ಟಿಲ್ ಯು ಕ್ಯಾನ್ ಬಿ ಇನ್ ಪಾವರ್ಟಿ. ಆಧ್ಯಾತ್ಮಿಕ ಜೀವಿತದಲ್ಲಿ ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ದೀನಿ ಪಾಸ್ಟರ್, ನಾನು ಫೈರ್ ಆಗಿದ್ದೀನಿ ಪಾಸ್ಟರ್, ಅಭಿಷೇಕದಲ್ಲಿ ತುಂಬಿದ್ದೀನಿ, ದೇವ್ರು ನನ್ನೊಂದಿಗೆ ಕನ್ಸಲ್ಲಿ ಮಾತಾಡ್ತಾರೆ, ವಿಷನ್ ಬರ್ತೈತೆ, ದೇವ್ರ ಆತ್ಮದಲ್ಲಿ ತುಂಬ್ತಾರೆ ಅಂತ ಹೇಳಿದ್ರು, ನಿನಗೆ ಪ್ರಾಸ್ಪರಿಟಿ ರೆವಲೇಷನ್ ಇಲ್ಲ ಅಂದರೆ, ಅಭಿವೃದ್ಧಿಯ ರೆವಲೇಷನ್ ಇಲ್ಲ ಅಂದರೆ, ನೀನು ಬಡತನದಲ್ಲೇ ಇರ್ಬೋದು. ಸೊ ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಇವನು ಪ್ರವಾದಿ ಆಗಿದ್ದು ಸಾಲದಲ್ಲೇ ಸತ್ತೋಗಿದ್ದಾನೆ. ಇವನು ಯಾವುದ್ರಲ್ಲಿ ಸತ್ತವನೆ? ಸಾಲದಲ್ಲೇ ಸತ್ತವನೆ. ನಾನೇನು ಹೇಳ್ತೀನಿ ಅಂದರೆ, ಪ್ರಾಫಿಟ್ ಆಗಿರ್ಬೋದು, ಪ್ರಾಸ್ಪರಿಟಿ ರೆವಲೇಷನ್ ಗೊತ್ತಿಲ್ಲ ಅಂದರೆ ಸ್ಟಿಲ್ ಯು ಕ್ಯಾನ್ ಬಿ ಪೋರ್. ನೋಡಿ, ಒಂದು, ಈ ವಾಸ್ ಎ ಪ್ರಾಫಿಟ್. ಎರಡನೇದು, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು. ಸೊ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಸಾಲದಲ್ಲೇ ಸತ್ತೋಗವನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಸಾಲಗಳೆಲ್ಲ ಇವತ್ತು ರದ್ದಾಗಲಿ. ಆಮೇಲೆ ನೋಡಿ, ನಾನು ಒಂದು ಹೇಳ್ತೀನಿ, ನನ್ನನ್ನು ನೋಡ್ತಾ ಇರೋರು, ನನ್ನನ್ನು ಫಾಲೋ ಮಾಡ್ತಾ ಇರೋರು ಸಬ್ಸ್ಕ್ರೈಬರ್ಸು, ಫಾಲೋವರ್ಸ್ಗೆ ನಾನೇನು ಹೇಳ್ತೀನಿ ಅಂದರೆ, ಒಂದು ಲೋನನ್ನು ತೀರಿಸೋದಕ್ಕೆ ಇನ್ನೊಂದು ಲೋನ್ಗೆ ಹೋಗಬೇಕು ಅನ್ನೋ ಯೋಚನೆಯನ್ನು ಬಿಟ್ಬಿಡಿ. ನಾನೇನು ಹೇಳ್ತೀನಿ ಅಂದರೆ, ಈ EMI, ಕ್ರೆಡಿಟ್ ಕಾರ್ಡು, ಮಂತ್ಲಿ EMI ನಿನ್ನನ್ನು ಒಂದು ಬಂಧನದಲ್ಲಿಡುತ್ತೆ. ಯು ವಿಲ್ ಬಿ ಇನ್ ಬಾಂಡೇಜ್. ನಾನೇನು ಹೇಳ್ತೀನಿ ಅಂದರೆ, ಯಾವ ಲೋನು, ಯಾವ ಬ್ಯಾಂಕ್ ಅವರು ನೀನು ಕೇಳದೇ ಇರೋ ಥರ, ಬರೋ ಸಂಬಳದಲ್ಲಿ ನೀನು ಸೇವಿಂಗ್ಸ್ ಮಾಡೋ ಥರ ನಿನ್ನ ಲೈಫ್ ಇರಬೇಕು ಸೂಪರಾಗಿ. ಐ ಮೀನ್, ಯು ಶುಡ್ ನಾಟ್ ಹ್ಯಾವ್ ಎನಿ ಲೋನ್ಸ್. ಯಾವ ಲೋನು ನಿನಗಿರಬಾರ್ದು ಯೇಸುವಿನ ನಾಮದಲ್ಲಿ. ಸೊ ಇನ್ನೊಂದು ಲೋನ್ ಹೇಗೆ ತೊಗೊಬೇಕು ಅನ್ನೋ ಯೋಚನೆ ಬಿಟ್ಬಿಟ್ಟು, ದೇವರೇ ಹೇಗಾದರೂ ಇರೋ ಲೋನೆಲ್ಲ ನಾನು ಕ್ಲಿಯರ್ ಮಾಡಿ, ಬರೋ ಸಂಬಳನ ನನ್ನ ಅಕೌಂಟಲ್ಲಿ ಫುಲ್ಲಾಗಿರಬೇಕು. ಯಾವ ಬಜಾಜ್ ಫೈನಾನ್ಸು ಕಟ್ಟಾಗಬಾರ್ದು, ಯಾವ ಕ್ರೆಡಿಟ್ ಕಾರ್ಡ್ ಲೋನ್ ಕಟ್ಟಾಗಬಾರ್ದು, ಯಾವ EMI ಕಟ್ಟಾಗಬಾರ್ದು. ಐ ಶುಡ್ ಸಿ ಮೈ ಫುಲ್ ಸ್ಯಾಲ್ರಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಪ್ರಸಂಗ ಕೇಳಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಓ ಆರಾಧಿಪೆ ಇನ್ನೂ ದಾಹದಿ. ಸೊ ಇವತ್ತು ಈ ಪ್ರಸಂಗ ನಿನ್ನನ್ನು ಸಾಲದಿಂದ ಆಚೆ ತಗೊಂಡ್ಬರುತ್ತೆ. ಯು ವಿಲ್ ಬಿ ಔಟ್ ಆಫ್ ಡೆಟ್ ಇನ್ ಜೀಸಸ್ ನೇಮ್. ಮನಿ ವಿಲ್ ಫ್ಲೋ ಲೈಕ್ ಎನಿಥಿಂಗ್. ಮನಿ ಕೀಪ್ ಆನ್ ಕಮಿಂಗ್. ಮನಿ ಕೀಪ್ ಆನ್ ಕಮಿಂಗ್. ಹೇಳಿ, ಇನ್ನೊಂದ್ಸತಿ ಹೇಳಿ. ಆಮೇಲೆ ಸೊ ಈ ಆಶೀರ್ವಾದ ಬರೋದಕ್ಕಿಂತ ಮುಂಚೆ ಫಸ್ಟು ನಾನು ಇನ್ನೊಂದು ಲೋನ್ ತೊಗೊಬೇಕು ನಮ್ಮ ಮೈಂಡ್ ಸೆಟ್ನ ಫಸ್ಟ್ ಬ್ರೇಕ್ ಮಾಡಿ. ಬ್ಯಾಂಕಲ್ಲಿ ಕೇಳ್ತಾ ಇರ್ತಾರೆ, ಸರ್ ಲೋನ್ ಬೇಕಾ, ಗಾಡಿ ಮೇಲೆ ಲೋನ್ ಬೇಕಾ, ಸರ್ ಟೂ ವೀಲರ್ ಮೇಲೆ ಲೋನ್, ಟಾಪಪ್ ಲೋನ್ ಬೇಕಾ? ಲೋನೇ ಹೆಂಗೋ ಕಷ್ಟಪಟ್ಟು ತೀರ್ಸ್ಕೊಬೇಕಂದ್ರೆ ಇವ್ರು ಟಾಪಪ್ ಮಾಡ್ತಾರೆ. ಯಾಕೋದಾ, ನೀನು ಹಳ್ಳದಿಂದ ಮೇಲೆ ಬರಲೇಬಾರ್ದು. ಹಳ್ಳದಿಂದ ಸ್ವಲ್ಪ ಮೇಲೆ ಬಂದಾಗಲೇ ಇನ್ನೊಂದು ಸ್ವಲ್ಪ ಟಾಪಪ್, ಇನ್ನೊಂದು ಅಲ್ಲೇ ಇರು. ನಾನೇನು ಹೇಳ್ತೀನಿ, ಸಾಲನೇ ಬೇಡ ಅನ್ನೋ ಮೈಂಡ್ ಸೆಟ್ಟಲ್ಲಿ ಪ್ಲ್ಯಾನ್ ಮಾಡಿ, ನನ್ನನ್ನು ನೋಡ್ತಾ ಇರೋರು ಯಾರೂ ಲೋನ್ ತೊಗೊಬೇಕು, EMI ಇರಬೇಕು ಅನ್ನೋ ಯೋಚನೆ ಬರಬಾರ್ದು. ಇವು ಒಂದು ವೇಳೆ EMI ಇದ್ದರೆ ಐ ಕ್ಯಾನ್ಸಲ್ ಇಟ್ ಇನ್ ಜೀಸಸ್ ನೇಮ್. ಬೇಗ ಮುಗಿಸಿ, ಯಾವ ಲೋನು ಇರಬಾರ್ದು. ಒಂದು ವೇಳೆ ಬಾಡಿಗೆ ಇದ್ದರೆ, ಬಾಡಿಗೆ ಮನೆಯಲ್ಲೋ ಅಥವಾ ಬಾಡಿಗೆ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ, ಅಂಗಡಿ ಇದೆ, ಬರೀ ರೆಂಟ್ ಮಾತ್ರನೇ ನಿಮ್ಮ ಸ್ಯಾಲ್ರಿಯಿಂದ ಹೋಗಬೇಕು. ರೆಂಟು, ಕರೆಂಟ್ ಬಿಲ್ಲು. ಬೇಗ ಇದರಿಂದ ಆಚೆ ಬಂದು ಬೇರೆ ರೆಂಟ್ ಹೋಗಿ ನೆಕ್ಸ್ಟ್ ಲೀಸ್ಗೆ ಹೋಗ್ತೀರಾ, ಲೀಸಿಂದ ಹಾಗೆ ಒಂದು ಜಾಗಕ್ಕೆ ಹೋಗ್ತೀರಾ, ಆ ಜಾಗದಿಂದ ಒಂದು ಓನ್ ಕನ್ಸ್ಟ್ರಕ್ಷನ್ಗೆ ಹೋಗ್ತೀರಾ. ಫಸ್ಟು ಫೌಂಡೇಶನ್ ಏನು ಗೊತ್ತಾ, ಯು ಶುಡ್ ಕಮ್ ಔಟ್ ಆಫ್ EMIs. ಮತ್ತೆ ಹೇಳ್ತೀನಿ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಡಿ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋರು ಅದರಿಂದ ಆಚೆ ಬರೋದಕ್ಕೆ ತುಂಬ ಕಷ್ಟ. ಇದೊಂದು ಅಡಿಕ್ಷನ್. ಲೋನ್ ತಗೊಳ್ಳೋದು ಒಂದು ಅಡಿಕ್ಷನ್. ಕ್ರೆಡಿಟ್ ಕಾರ್ಡ್ ಈಸ್ ಎನ್ ಅಡಿಕ್ಷನ್. ಬ್ರೇಕ್ ಇಟ್ ಇನ್ ಜೀಸಸ್ ನೇಮ್. ಮೈಂಡೆಲ್ಲ ಯೋಚನೆ ಮಾಡಬೇಕು. ಯಾವಾಗೆಲ್ಲ EMI ಇದ್ದರೆ ಹೇಳಿ, ಐ ಕರ್ಸ್ ಇಟ್ ಇನ್ ಜೀಸಸ್ ನೇಮ್. ಲೋನ್ ಇದ್ದರೆ ಹೇಳಿ, ಐ ಕರ್ಸ್ ಇಟ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ನನ್ನ ಸಾಲಗಳನ್ನ ಶಪಿಸ್ತೀನಿ. ಕರ್ಸ್ ಮಾಡ್ತಾಯಿರಿ, ಒಂದು ದಿವಸ ಒಣಗೋಗುತ್ತೆ. ಇದು ಮುಗ್ದಿದ ತಕ್ಷಣ ಆಕ್ಸಿಸ್ ಬ್ಯಾಂಕ್ಸ್ ಮುಗಿದೋಯ್ತು, ಇವಾಗ HDFCಗೆ ಹೋಗೋದು. HDFCಲಿ ಮುಗ್ದಿದ ತಕ್ಷಣ SBI ಲೋನ್ಗೆ ಹೋಗೋದು. ನಾನೇನು ಹೇಳ್ತೀನಿ, ಇಡೀ ಜೀವನನೇ ನೀನು ಬೇರೆ EMI ಕಟ್ಕೊಂಡೇ ಬಾಳ್ತೀಯ. ಎಂಜಾಯ್ ಯುವರ್ ಸ್ಯಾಲ್ರಿ.
ನಿಮ್ಮ ನೋಡಿ, ಈ ಲೋನ್ ತಗೊಂಡಿರೋರಿಗೆ ಹೆಂಗೆ ಗೊತ್ತಾ, ರಾತ್ರಿ ಹಗಲು 4ನೇ ತಾರೀಕು ಲೋನ್ ಕಟ್ಟಬೇಕು, 5ನೇ ತಾರೀಕು ಲೋನ್ ಕಟ್ಟಬೇಕು, 10ನೇ ತಾರೀಕು ಲೋನ್ ಕಟ್ಟಬೇಕು, 15ನೇ ತಾರೀಕು ಲೋನ್ ಕಟ್ಟಬೇಕು. ಈ 1ನೇ ತಾರೀಕಿಂದನೇ 15ನೇ ತಾರೀಕಿಗೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿರ್ತೈತೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ದೇವ್ರ ಜ್ಞಾಪನ ಬರುತ್ತೋ ಇಲ್ವೋ, EMI ಜ್ಞಾಪನದಲ್ಲಿ ಇರುತ್ತೆ. ಚೆಕ್ ಬೌನ್ಸ್ ಆಗುತ್ತೆ, ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗುತ್ತೆ, ಲೋನ್ ಕಟ್ಟಬೇಕು. ಕೆಲಸ ಹೋಯ್ತು ಅಂದರೆ BP ಜಾಸ್ತಿ ಆಗ್ಬಿಡುತ್ತೆ. ಯಾಕೆ ಗೊತ್ತಾ, ನೆಕ್ಸ್ಟ್ EMI ಕಟ್ಟಬೇಕು, ಕೆಲಸ ಹೋಗ್ಬಿಟ್ರೆ. ಸೊ ದಿಸ್ ಈಸ್ ಒನ್ ಬಾಂಡೇಜ್. ನೋ ಮೋರ್ EMIs, ನೋ ಮೋರ್ ಕ್ರೆಡಿಟ್ ಕಾರ್ಡ್. ಒಂದು ವೇಳೆ ಕ್ರೆಡಿಟ್ ಕಾರ್ಡ್ ಇದ್ದರೆ ಪ್ರೇಯರ್ ಮಾಡ್ತಾನೇ ರೀ, ಯೇಸುವಿನ ನಾಮದಲ್ಲಿ ಐ ಕರ್ಸ್ ಇಟ್. ಸ್ಮೋಕ್ ಮಾಡೋರಿಗೆ ಒಂದು ಅಡಿಕ್ಷನ್ ಇದ್ದರೆ ಹೇಳ್ತಾನೆ ರೀ, ಯೇಸುವಿನ ನಾಮದಲ್ಲಿ ಇದನ್ನು ನಾನು ಬಿಟ್ಬಿಡ್ತೀನಿ, ಇದನ್ನು ಶಪಿಸ್ತೀನಿ, ಐ ಕರ್ಸ್ ದಿಸ್ ಸಿಗರೆಟ್ ಇನ್ ಜೀಸಸ್ ನೇಮ್. ಆಲ್ಕೋಹಾಲ್ ಕುಡಿಯೋ ಅಭ್ಯಾಸದಿಂದ ಆಚೆನೇ ಬರೋಕ್ಕಾಗ್ತಾಯಿಲ್ಲ ಪಾಸ್ಟರ್ ಅಂದರೆ, ಕುಡಿಬೇಕಾದ್ರೆ ಹೇಳಿ, ಇದನ್ನು ನಾನು ಶಪಿಸ್ತೀನಿ ಯೇಸುವಿನ ನಾಮದಲ್ಲಿ, ಡೋಂಟ್ ಎಂಜಾಯ್ ಆ್ಯಂಡ್ ಡ್ರಿಂಕ್. ಏನು ಪಾಸ್ಟರ್ ಒಂದೇ ಸತಿ ಬಿಡು ಅಂತ ಹೇಳೋದು ಬಿಟ್ಬಿಟ್ಟು ಸ್ವಲ್ಪ ಕರ್ಸ್ ಮಾಡಿ ಕುಡಿ ಅಂತ ಇದ್ದೀರಾ? ನೋಡಿ, ಬಿಡೋ ಥರ ನಾಟಕ ಮಾಡ್ಬೋದು, ಬಿಡೋಕ್ಕಾಗಲ್ಲ, ಕಷ್ಟ. ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿಂದ ರೂಟಿಂದ ಕಿತ್ತಾಕೋದಕ್ಕೆ ನಿಮಗೆ ಜಾಗ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಮ ಮಾರ್ಗ ಹೇಳ್ಕೊಡ್ತಾ ಇದ್ದೀನಿ. ರೂಟಿಂದ ಹೋಗ್ಬೇಕು. ನೋಡಿ, ಇವತ್ತು ಕುಡಿದ್ರೆ ದೇವ್ರು ಶಪಿಸ್ತಾರೆ, ದೇವ್ರು ಹೊಡಿತಾರೆ ಅಂದರೆ ಟೆಂಪ್ರವರಿಯಾಗಿ ಬಿಡ್ತೀರಾ. ನಾನೇನು ಹೇಳ್ತೀನಿ, ರೂಟಿಂದ ಕಿತ್ತಾಕೋದಕ್ಕೆ ದಾರಿ ತೋರಿಸ್ತಾ ಇದ್ದೀನಿ. ಯು ಕರ್ಸ್ ಇಟ್ ಇನ್ ಜೀಸಸ್ ನೇಮ್. ಒನ್ ಡೇ ವಿಲ್ ಕಮ್. ನೀನು ಯಾವುದನ್ನ ಇದು ನಾನು ಬಿಟ್ಬಿಡ್ತೀನಿ, ಇದು ಲಾಸ್ಟು, ಇದನ್ನು ಕರ್ಸ್ ಮಾಡ್ತೀನಿ, ಇದು ಬೇಡ, ಒಂದು ದಿವಸ ತೀರ್ಮಾನ ಮಾಡ್ತೀರಾ, ಅದ್ರ ಕಡೆ ತಿರುಗೇ ನೋಡಲ್ಲ ನೀವು. ಅದೇ ಥರನೇ EMI. ಕೆಲವ್ರಿಗೆ ಸ್ಮೋಕಿಂಗ್ ಹ್ಯಾಬಿಟು, ಕೆಲವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟು, ಕೆಲವ್ರಿಗೆ EMI ಹ್ಯಾಬಿಟು. ನಾನೇನು ಹೇಳ್ತೀನಿ, ಎವ್ರಿಥಿಂಗ್ ಈಸ್ ಇನ್ ದ ಸೇಮ್ ಕಂಡೀಷನ್ ಓನ್ಲಿ. ಈ ಲೋನ್ ಆಪ್ಷನ್ಗೆ ಹೋಗಬೇಡಿ, ಲೇಬರ್ ಮಾಡ್ತಾಯಿರಿ, ದೇವ್ರ ಫೇವರು ಆ್ಯಡ್ ಮಾಡ್ತಾರೆ. ಲೇಬರ್ ಮಾಡ್ತಾಯಿರಿ, ಫೇವರ್ ಆ್ಯಡ್ ಆಗ್ತಾ ಇರಲಿ, ಆಮೇಲೆ ದೇವ್ರಿಗೆ ಹೆಂಗೆ ಕೊಡಬೇಕು, ಸೋಯಿಂಗ್ ಆ್ಯಂಡ್ ರೀಪಿಂಗ್, ಇದು ಮೈಂಡ್ ಸೆಟ್ ಅದು ಮಾತ್ರ ಇರಲಿ. ಆಮೇಲೆ ದೇವ್ರು ಕೊಡೋದಕ್ಕೂ ಇವತ್ತು ಕೆಲವರಿಗೆ ಆಗಲ್ಲ. ಯಾಕೆ ಗೊತ್ತಾ, ಅಷ್ಟು ಸುತ್ತಲೂ ಸಾಲ. ಇವಾಗ ಟೈತ್ ಕೊಟ್ಬಿಟ್ರೆ ಫುಲ್ ಟೈಟ್ ಅಂಥ ಪರಿಸ್ಥಿತಿಗಳು. ತಿನ್ನಕ್ಕೆ ಮನೇಲಿ ಊಟ ಇರಲ್ಲ, ಟೈತ್ ಕೊಟ್ಬಿಟ್ರೆ ಊಟ ಇರಲ್ಲ ಮನೇಲಿ. ಅಂಥ ಪರಿಸ್ಥಿತಿಗಳೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಐ ಬ್ರೇಕ್ ಇಟ್ ಇನ್ ಜೀಸಸ್ ನೇಮ್. ನೋಡಿ, ನಾವೇನಕ್ಕೆ ಗೊತ್ತಾ ಪ್ರಸಂಗ ಮಾಡ್ತೀವಿ, ನಮ್ಮನ್ನು ಫಾಲೋ ಮಾಡೋರು, ಈ ಪ್ರಸಂಗನ ಕೇಳೋರು ಎಲ್ಲರೂ ಚೆನ್ನಾಗಿರ್ಬೇಕು. ಆಮೇನ್. ಇದೊಂದು ಪರ್ಸನಲ್ ಪ್ರಾಫಿಟ್ ಅಲ್ಲ ನಾನು ಮಾತಾಡೋದು, ಇದು ನನಗೆ ಆಶೀರ್ವಾದ ಬರಬೇಕು ಅಂತ ಮಾತಾಡ್ತಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆಶೀರ್ವಾದವಾಗಿರಬೇಕು, ಇದೇ ದೇವರ ಚಿತ್ತ. ಆಮೇಲೆ ಸೊ ಇವತ್ತು ದೊಡ್ಡ ಆಶೀರ್ವಾದಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಲೋನ್ಗಳು ತೀರಿಸ್ಬೇಕು. ನೀನು ರಾತ್ರಿ ಹಗಲು ಇದನ್ನೇ ಯೋಚನೆ ಮಾಡು, EMI ಕಟ್ ಆಫ್ ಮಾಡಬೇಕು. ನೋ ಮೋರ್ EMIs. ಫೋನ್ ಏನಾದರೂ EMI ತೊಗೊಬೇಕಾ? ನೋ. TV ಏನಾದರೂ EMI ತೊಗೊಬೇಕಾ? ನೋ. ಫ್ರಿಡ್ಜ್ ಏನಾದರೂ EMI ತೊಗೊಬೇಕಾ? ನೋ. ಲ್ಯಾಪ್ಟಾಪ್ EMI ತೊಗೊಬೇಕಾ? ನೋ. ಎಲ್ಲದಕ್ಕೂ EMI ರೆಡಿ ಇದೆ. ಯಾವುದಕ್ಕೆ EMI ಇದೆ? ಫೋನ್ಗೆ EMI ಇದೆ, ಲ್ಯಾಪ್ಟಾಪ್ಗೆ EMI ಇದೆ. ನಾನೇನು ಹೇಳ್ತೀನಿ ಗೊತ್ತಾ, ನೀವು ದೇವ್ರನ್ನ ನೋಡೋದಕ್ಕೆ ಬದಲಾಗಿ ಕ್ರೆಡಿಟ್ ಕಾರ್ಡನ್ನ ನೋಡ್ಕೊಂಡು ಕುಂತಿದ್ದೀರಾ. ಲೋನೇ ನಿಮ್ಮ ನಂಬಿಕೆ. ನಾನೇನು ಹೇಳ್ತೀನಿ ಅಂದರೆ, ಇವತ್ತೆಲ್ಲ ಚೇಂಜ್ ಆಗಲಿ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗಲಿ, ಪ್ರಾಸ್ಪರಿಟಿ ಮೆಂಟಾಲಿಟಿ ಬರಲಿ. ನಾನೇನು ಹೇಳ್ತೀನಿ ಅಂದರೆ, ಸ್ಪಿರಿಚುವಲಿ ಹೈ ಆಗಿದ್ದು ಸ್ಟಿಲ್ ಯು ಕ್ಯಾನ್ ಲಿವ್ ಇನ್ ಪಾವರ್ಟಿ. ಇಲ್ಲಿ ನಾವು ನೋಡಿದ್ವಲ್ವಾ, ಪ್ರಾಫಿಟ್ ಏನು ಇಟ್ಬಿಟ್ಟು ಹೋಗಿದ್ದಂತೆ ಮನೆಯವ್ರಿಗೆ, ಸಾಲ ಇಟ್ಬಿಟ್ಟು ಹೋಗೋನೆ. ನೋಡಿದ್ರೆ ಇವನು ದೇವ್ರ ಭಯಭಕ್ತಿ ಉಳ್ಳವನು. ಬೆಳಿಗ್ಗೆ ಎದ್ದು ಪ್ರೇಯರ್ ಚೆನ್ನಾಗಿದೆ, ಮಧ್ಯಾಹ್ನ ಪ್ರೇಯರ್ ಚೆನ್ನಾಗಿದೆ, ರಾತ್ರಿ ಪ್ರೇಯರ್ ಚೆನ್ನಾಗಿದೆ, ಬೈಬಲ್ ರೀಡಿಂಗ್ ಕರೆಕ್ಟಾಗಿದೆ, ಎಲ್ಲನೂ ಈ ಸೋ ಪರ್ಫೆಕ್ಟ್ ಇನ್ ಸ್ಪಿರಿಚುವಲ್. ಆಧ್ಯಾತ್ಮಿಕ ಜೀವಿತದಲ್ಲಿ ಪರ್ಫೆಕ್ಟು, ಫೈನಾನ್ಸಲ್ಲಿ ಓಪ್ಲೆಸ್. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ಕೊಡೋದಾರೆ ಹೆಂಗೆ ಗೊತ್ತಾ, ನೀವು ಸ್ಪಿರಿಚುವಲಿ ಹೈ ಇಲ್ಲ ಅಂದ್ರೂ ಫೈನಾನ್ಷಿಯಲಿ ಫೈರ್ ಆಗಿರ್ಬೋದು. ಈ ವಾಕ್ಯದ ಪ್ರಕಾರ ಈ ಲಾ ಫಾಲೋ ಮಾಡಿದ್ರೆ ಯಾರಿಗೆ ಬೇಕಾದರೆ ಕೆಲಸ ಮಾಡುತ್ತೆ. ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸೊ ಇವನು ಭಯಭಕ್ತಿ ಇರೋದು ಊರಿಗೆ ಗೊತ್ತಾಗಿದೆ. ರೆಗ್ಯುಲರ್ ಚರ್ಚ್ ಅಟೆಂಡರ್ ಅಂತ ಊರಿಗೆ ಗೊತ್ತಾಗಿದೆ. ಅದೇ ಥರ ಇವನು ಸಾಲ ಇದೆ ಅಂತ ಊರಿಗೆ ಗೊತ್ತು. ಇನ್ನು ಕೆಲವರು ಈ ರೀತಿ ಹೇಳ್ತಾರೆ ನೋಡಿ, ದೇವ್ರ ಹತ್ರ ಬರಬೇಕಾದ್ರೆ ಏನು ಎದುರು ನೋಡದೆ ಬರಬೇಕು. ದಿಸ್ ಈಸ್ ರಾಂಗ್.
ದೇವ್ರ ಹತ್ರ ಬರುವವರು ದೇವರು ಪ್ರತಿಫಲ ಕೊಡ್ತಾರೆ ಅನ್ನೋದನ್ನು ನಂಬಬೇಕು. ಏನು ಹೇಳ್ತಾರೆ ಗೊತ್ತಾ? ದೇವ್ರ ಹತ್ರ ಬಂದಮೇಲೆ ಏನು ಎದುರು ನೋಡಬಾರ್ದು. ಒಂದು ಇನ್ನೊಬ್ರು ಇನ್ನು ಕೆಲವರು ಏನು ಹೇಳಿ ಗೊತ್ತಾ? ದೇವ್ರು ಕೊಡಬೇಕಾದ್ರೆ ಕೊಟ್ಬಿಟ್ಟು ದೇವ್ರು ನನಗೆ ಕೊಡ್ತಾರೆ ಅಂತ ಎದುರು ನೋಡಬಾರ್ದು. ಕೊಡಬೇಕು, ಸೈಲೆಂಟಿಗೆ ಇರಬೇಕು. ಈಸ್ ಇಟ್ ರೈಟ್? ಕರೆಕ್ಟಾ ಇದು? ತಪ್ಪು. ಎಲ್ಲರೂ ಹೇಳಿ. ಕೊಟ್ಟರೆ ಬರಬೇಕು, ಲೇಟ್ ಆದ್ರೂ ಗ್ರೇಟಾಗಿ ಬರಬೇಕು, ಎಲ್ಲೂ ಹೋಗಲ್ಲ. ಎಲ್ಲರೂ ಹೇಳಿ, ಇನ್ನೊಂದ್ಸತಿ ಹೇಳಿ, ಇನ್ನೊಂದ್ಸತಿ ಹೇಳಿ. ಇಲ್ಲಿ ನೀನು ಕೊಟ್ಟಿದ್ದು, ಇಲ್ಲಿ ನೀನು ಹಾಕಿದ್ದು ಎಲ್ಲೂ ಹೋಗಂಗಿಲ್ಲ. ಆಮೇಲೆ ಸೊ ಕೆಲವ್ರು ಏನು ಹೇಳ್ತಾರೆ ಅಂದರೆ, ಕೊಡಬೇಕು, ಯಾವುದು ಎದುರು ನೋಡದೆ ಕೊಡು. ಇದು ಹೆಂಗಿದೆ ಗೊತ್ತಾ? ಒಂದು ತಿಂಗಳೆಲ್ಲ ಕೆಲಸ ಮಾಡಬೇಕು, ಸಂಬಳ ಮಾತ್ರ ಎದುರು ನೋಡಬಾರ್ದು. ಮಾಡ್ತೀರಾ ಕೆಲಸ? ಮ್ಯಾನೇಜರ್ ಕರೆದು ಹೇಳ್ತಾರೆ, ಕೆಲಸ ಮಾಡಿ, ಟೈಮಿಗೆ ಬರಬೇಕು, ಸಂಬಳ ಮಾತ್ರ ಎದುರು ನೋಡಬೇಡಿ. ನಿಮ್ಗೆ ಆಫರ್ ಲೆಟ್ರ್ ಬೇರೆ ಕೊಡ್ತಾರೆ. ಒಂದು ವೇಳೆ ಸಂಬಳ ಕೊಟ್ಟರು ಕೊಡ್ಬೋದು, ಇಲ್ಲಾಂದ್ರೂ ಇಲ್ಲ ಅಂತ ಆಫರ್ ಲೆಟ್ರ್ ಬರ್ತಾರೆ. ಹೋಗ್ತೀರಾ ಇಲ್ವಾ? ಇಲ್ಲ. ಚರ್ಚಲ್ಲಿ ಬಂದ ಮೇಲೆ ದೇವ್ರು ಕೊಟ್ಟರೆ ಕೊಡ್ಬೋದು, ಇಲ್ಲಾಂದ್ರೂ ಇಲ್ಲ. ಬರ್ತೀರಾ? ಇಲ್ಲ ಪಾಸ್ಟರ್ ನಾನು ಬರ್ತೀನಿ. ಸುಳ್ಳು. ದೇವ್ರು ಕೊಟ್ಟಿಲ್ಲ ಅಂದ್ರೂ ಬರ್ತೀನಿ. ಸುಳ್ಳು. ಕೊಟ್ಟೆ ಕೊಡ್ತಾರೆ ಅಂತ ನಮ್ಗೆ ಗೊತ್ತು. ನಾನು ಆರಾಧನೆ ಮಾಡೋ ದೇವರು ಒಳ್ಳೆಯವರು, ನನ್ನನ್ನು ಪೋಷಿಸುವ ದೇವರು, ನನ್ನನ್ನು ಆಶೀರ್ವದಿಸಿದ ದೇವರು ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ನೋಡಿ, ಕೆಲವರು ಹೇಳ್ತಾರೆ ಚರ್ಚ್ಗೆ ಮದುವೆ ಆಗಕ್ಕೆ ಏನು ಬರ್ತಾರೆ, ಮಕ್ಕಳಾಗಬೇಕು ಅಂತ ಬರ್ತಾರೆ, ಅದ್ಭುತ ಆಗಬೇಕು ಅಂತ ಬರ್ತಾರೆ, ಕಾಸಿಗೆ ಬರ್ತಾರೆ, ಆಮೇಲೆ ನೋಡಿ ಬರೋದೇ ಇಲ್ಲ. ಅದೆಲ್ಲ ತಪ್ಪು ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಮದುವೆಗಾಗಿಯೋ, ಮಕ್ಕಳಿಗಾಗಿಯೋ, ಹಣಕ್ಕಾಗಿಯೋ, ಕಾಸಿಗಾಗಿಯೋ, ಕೆಲಸಕ್ಕಾಗಿಯೋ ನೀನು ಯಾವುದಕ್ಕೆ ಬಂದರೂ ಪರವಾಗಿಲ್ಲ. ಗಾಡ್ ಲವ್ಸ್ ಯು. ಇವಾಗ ಉದಾಹರಣೆ, ಪ್ರಾಡಿಗಲ್ ಸನ್. ಕಿರಿಯ ಮಗ ಏನು ಮಾಡ್ದ? ಅವ್ರ ಅಪ್ಪನ ಮನೆಯಿಂದ ದೂರ ಹೋಗ್ಬಿಟ್ಟ. ಮತ್ತೆ ಅವ್ರ ಅಪ್ಪನ ಹತ್ರ ಹೋಗ್ಬೇಕು ಅಂತ ಹೋಗ್ತಾನೆ. ಏನಕ್ಕಾಗಿ ಹೋದ? ಹೊಟ್ಟೆಗೆ ಇಟ್ಟಿಲ್ಲ. ಅವನು ಅವ್ರ ಅಪ್ಪನ ಹತ್ರ ಬಂದಿದ್ದೇನಕ್ಕೆ? ಊಟ ಇಲ್ಲ. ಅಲ್ಲಿ ಊಟ ಇಲ್ಲ, ತಿರ್ಗಿ ಅಪ್ಪನ ಹತ್ರ ಬರ್ತಾನೆ. ಅಪ್ಪ ಏನು ಊಟಕ್ಕೆ ಬಂದ? ಇವಾಗ ಹೊಟ್ಟೆ ಹಸಿಂದ ಬಂದ್ಬಿಟ್ಟ? ಅಲ್ಲೆಲ್ಲ ಏನಿಲ್ಲ ಅಂತ ಹೇಳಿದ್ರ? ಅವನು ಬರ್ತಾ ಇದ್ದಂಗ್ಲೇ ಅವ್ರ ತಂದೆ ಓಡಾಕ್ತಾರಂತೆ. ಏನಕ್ಕೆ? ಅವನಿಗೆ ಪ್ರೀತಿ ಆಯ್ತೋ ಇಲ್ವೋ, ಇವ್ರಿಗೆ ಪ್ರೀತಿ ಐತೆ. ಅವನು ಬಂದಿದ್ದ ಉದ್ದೇಶ ಏನು? ಏನಕ್ಕೆ ಬಂದಿದ್ದ ಅವನು ವಾಪಸ್ ಮನೆಗೆ? ಊಟಕ್ಕೆ. ಅವರಪ್ಪ ಓಡೋಗಿದ್ದೇನು? ಪ್ರೀತಿಗೆ. ಸೊ ನೀನು ಯಾವುದಕ್ಕೆ ಬಂದ್ರೂ ಪ್ರೀತಿ ತೋರಿಸೋ ದೇವರು ನಮ್ಮ ಜೊತೆ ಇದ್ದಾರೆ. ದೇವರು ಆಶೀರ್ವದಿಸುವಂಥ ದೇವರು ಅಂತ ಫಸ್ಟ್ ನಾವು ಚೆನ್ನಾಗಿ ತಿಳ್ಕೊಬೇಕು. ವೆಲ್ತ್ ಆ್ಯಂಡ್ ಹೆಲ್ತ್ ಕಮ್ಸ್ ಫ್ರಮ್ ಗಾಡ್, ನೋ ಡೌಟ್ ಅಟ್ ಆಲ್. ನೋಡಿ, ಸತ್ಯವೇದ ಏನು ಹೇಳುತ್ತೆ ಗೊತ್ತಾ? ಹೋಸಿಯ 2:8, ಓಷಯನಿಗೆ ಬರೆದ ಪುಸ್ತಕ 2:8. ಅದಕ್ಕಿಂತ ಮುಂಚೆ 4:6 ಓದಿ. ಓಷಯನಿಗೆ ಬರೆದ ಪುಸ್ತಕ 4:6. ದ ಬುಕ್ ಆಫ್ ಹೋಸಿಯಾ ಚಾಪ್ಟರ್ 4:6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನಮ್ಮ ಜನರು ಹಾಳಾಗಿರೋದು ಏನಕ್ಕೆ ಕಾರಣ? ಜ್ಞಾನ ಇಲ್ಲ. ಯಾವುದ್ರ ಬಗ್ಗೆ ಜ್ಞಾನ ಇಲ್ಲ? ಸೈನ್ಸು, ಮ್ಯಾಥ್ಸು, ಸೋಷಲ್ ಅಲ್ಲ. ದೇವ್ರ ಬಗ್ಗೆ ಜ್ಞಾನ ಇಲ್ಲ. ಯಾವುದ್ರ ಬಗ್ಗೆ ಜ್ಞಾನ ಇಲ್ಲ? ದೇವ್ರ ಬಗ್ಗೆ ಜ್ಞಾನ. ಇವತ್ತು ನಾವು ಹಾಳಾಗ್ತಾ ಇರೋದು ಕಾರಣ ಏನಂದರೆ ದೇವ್ರ ಬಗ್ಗೆ ಜ್ಞಾನ ಇಲ್ಲ. ಇವತ್ತು ಫೈನಾನ್ಸ್ ನಮ್ಮ ಕಡಿಮೆ ಆಗ್ತಾ ಇರೋದು ಕಾರಣ ಅಂದರೆ ದೇವ್ರ ಬಗ್ಗೆ ಜ್ಞಾನ ಇಲ್ಲ. ಆರೋಗ್ಯ ಹಾಳಾಗ್ತಾ ಇರೋದಕ್ಕೆ ಕಾರಣ ದೇವ್ರ ಬಗ್ಗೆ ಜ್ಞಾನ ಇಲ್ಲ. ನಮ್ಮ ಫ್ಯೂಚರ್ ಹಾಳಾಗ್ತಾ ಇರೋದು ಕಾರಣ ದೇವ್ರ ಬಗ್ಗೆ ಜ್ಞಾನ ಇಲ್ಲ. ಇವತ್ತು ದೇವ್ರ ಬಗ್ಗೆ ಜ್ಞಾನ ನಿನಗೆ ಹೆಲ್ತು, ವೆಲ್ತು, ಲಾಂಗ್ ಲೈಫ್ ಎಲ್ಲ ಯೇಸುವಿನ ನಾಮದಲ್ಲಿ ತೊಗೊಂಬರುತ್ತೆ. ಆಮೇಲೆ ಸೊ ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಅದೇ ಓಷಯನ ಬರೆದ ಪುಸ್ತಕ 2:8, ಚಾಪ್ಟರ್ 2:8. ನೋಡಿ, ಇವ್ರಿಗೆ ಯಾವುದ್ರಲ್ಲಿ ಜ್ಞಾನ ಇಲ್ಲ ಗೊತ್ತಾ? ತನ್ನ ಧಾನ್ಯ, ದ್ರಾಕ್ಷರಸ, ತೈಲಗಳು ನನ್ನಿಂದ ದೊರೆತವುಗಳೆಂದು ಬಾಳನ ಪೂಜೆಗೆ ಉಪಯೋಗಿಸಿದ ಬೆಳ್ಳಿ ಬಂಗಾರಗಳು ನನ್ನ ಧಾರಾಳವಾದ ವರವೆಂದು ಅವಳಿಗೆ ತಿಳಿಯದು. ಫಾರ್ ಶಿ ಡಿಡ್ ನಾಟ್ ನೋ ದಟ್ ಐ ಗೇವ್ ಹರ್ ಗ್ರೈನ್, ನ್ಯೂ ವೈನ್ ಆ್ಯಂಡ್ ಆಯಿಲ್ ಆ್ಯಂಡ್ ಮಲ್ಟಿಪ್ಲೈಡ್ ಆರ್ ಸಿಲ್ವರ್ ಆ್ಯಂಡ್ ಗೋಲ್ಡ್. ಎಲ್ಲರೂ ಹೇಳಿ, ಮಲ್ಟಿಪ್ಲೈಡ್. ಇನ್ನೊಂದ್ಸತಿ ಹೇಳಿ. So who is multiplying? God is multiplying gold and silver. Who is multiplying gold and silver? God. If it is wrong, if it is devil, will God multiply it?
ವೈ ಗಾಡ್ ಹ್ಯಾಸ್ ಟು ಮಲ್ಟಿಪ್ಲೈ? ಇಟ್ ಈಸ್ ಫ್ರಮ್ ಗಾಡ್. ಯಾಕೆ ದೇವರು ಮಲ್ಟಿಪ್ಲೈ ಮಾಡ್ತಾರೆ? ಅದು ದೇವರಿಂದ ಬರೋದು. ಆ್ಯಂಡ್ ಮಲ್ಟಿಪ್ಲೈಡ್ ಆರ್ ಸಿಲ್ವರ್ ಆ್ಯಂಡ್ ಗೋಲ್ಡ್. ಇದು ಒಂದು ಚೆನ್ನಾಗಿ ನೋಡಿ. ಫಾರ್ ಶಿ ಡಿಡ್ ನಾಟ್ ನೋ ದಟ್ ಐ ಗೇವ್ ಅವರ್ ಗ್ರೈನ್ ಆ್ಯಂಡ್ ಐ ಮಲ್ಟಿಪ್ಲೈಡ್ ಆರ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ವಿಚ್ ದೇ ಪ್ರಿಪೇರ್ಡ್ ಫಾರ್ ಬಾಲ್. ಬಾಲ್ ಅಂದರೆ ಇದು ಬೇರೆ ಕಾರ್ಕ್ ಬಾಲ್, ಫುಟ್ಬಾಲ್ ಅಲ್ಲ ಇದು. ಅದು ಒಂದು ದೇವರು. ಆ ಕಾಲದಲ್ಲಿ ಜನರು ಇದನ್ನು ದೇವರು ಅಂತ ಪೂಜೆ ಮಾಡಿದ್ರು. ಇದು ಇಲ್ಲಿಂದ ಬರೋದು, ದೇವರೇ ಕೊಡೋದು ಅಂತ ತಿಳ್ಕೊಂಡಿಲ್ವಂತೆ. ಆಶೀರ್ವಾದ ಬಂದುಬಿಟ್ರೆ ಇವತ್ತು ನಾವೇನು ಪ್ರೀಚ್ ಮಾಡ್ತೀವಿ? ಏನು ಪ್ರೀಚ್ ಮಾಡ್ತೀವಿ? ಸೈತಾನನ್ ಕೊಡೋದು ಶಾರ್. ಜ್ಞಾನ ಇಲ್ಲ. ಸ್ವಲ್ಪ ದುಡ್ಡು ಬಂದುಬಿಟ್ರೆ ನಾವೇನು ಹೇಳ್ತೀವಿ? ಇಟ್ಸ್ ಫ್ರಮ್ ಡೆವಿಲ್, ಬಿ ಕೇರ್ಫುಲ್. ಹೂ ಈಸ್ ಮಲ್ಟಿಪ್ಲೈಯಿಂಗ್? ಗಾಡ್ ಈಸ್ ಮಲ್ಟಿಪ್ಲೈಯಿಂಗ್. ಫಸ್ಟ್ ಕ್ರಾನಿಕಲ್ಸ್ 29:14. 1 ಪೂರ್ವಕಾಲ ಕೃತಾಂತ 29:14. ದಾವೀದನು ಈ ರೀತಿ ಹೇಳ್ತಾನೆ, ನಾವು ಈ ಪ್ರಕಾರ ಸ್ವಇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು ಸಮಸ್ತವು ನಿನ್ನಿಂದಲೇ. ಎಲ್ಲ ದೇವ್ರದೇ ರೀ. ಯಾವುದೂ ಸೈತಾನನಿಗೆ ಒಂದು ಪೈಸಾ ಅವನಿಗೆ ಸ್ವಂತ ಅಲ್ಲ. ಎವ್ರಿಥಿಂಗ್ ಈಸ್ ಫ್ರಮ್ ಗಾಡ್. ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್. ಕೀರ್ತನ 50:10-11. Psalms 50:10-11. ದೇವರೇನು ಹೇಳ್ತಾರೆ? ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಎಲ್ಲರೂ ಹೇಳಿ, ಎಲ್ಲನೂ ನಮ್ಮಪ್ಪಂದೇ. ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ಎಲ್ಲವೂ ನಮ್ಮಪ್ಪಂದೇ. ಎಲ್ಲರೂ ಹೇಳಿ, ಎಲ್ಲ ನಮ್ಮಪ್ಪಂದೇ. ಇನ್ನೊಂದ್ಸತಿ ಹೇಳಿ. ಯಾರಾದರೂ ಇದು ಸೈತಾನನು ಕೂಡ ಆಶೀರ್ವಾದ ಅಂದರೆ ಅವ್ರು ಕೇಳಿ, ಬುದ್ಧಿ ಇದೆಯಾ ನಿನಗೆ? ಸೊ ಯಾರಿಗೆ ಯಾವಾಗ ಏನಕ್ಕೆ ದೇವ್ರು ಕೊಡ್ತಾರೆ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ನೋಡಿ, ಯಾವುದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಜಾಸ್ತಿ ಆಗುತ್ತೋ ಆವಾಗಲೇ ದೇವ್ರು ಕೊಡೋದು. ಆಮೇನ್. ಪಾಸ್ಟರ್ ಎಲ್ಲ ದೇವ್ರದೇ ಅಂತೀರ, ಮತ್ತು ನಾನು ಯಾಕೆ ಹಿಂಗಿದ್ದೀನಿ? ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ. ಅದನ್ನು ನಾವು ಫಾಲೋ ಮಾಡಿಬಿಟ್ರೆ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಮೀ. ಓ ಮೈ ಗಾಡ್. ಸರಿ, ಈಗ ಈ ಡಾಕ್ಟ್ರಿನಲ್ಲಿ ಹೆಂಗೆ ಕೊಡಬೇಕು, ಯಾರು ಕೊಡಬೇಕು, ಯಾವ ರೀತಿ ಕೊಡಬೇಕು, ನಮಗೆ ಎಲ್ಲಿ ದುಡ್ಡು ಕೊಟ್ಟರೆ ತಿರ್ಗಾ ವಾಪಸ್ ಬರುತ್ತೆ, ಕೊಟ್ರೇನಾ ಬರೋದು, ಎಲ್ಲ ಕ್ವಶನ್ಗಳಿಗೂ ಇವತ್ತಿನಿಂದ ನಾವು ಉತ್ತರ ಹೇಳೋದಕ್ಕೆ ರೆಡಿಯಾಗಿದ್ದೀವಿ. ನೀವು ಕೇಳೋದಕ್ಕೆ ರೆಡಿಯಾಗಿದ್ದೀರಾ? ಅಲ್ಲೆಲ್ಲೂಯ್ಯ. ಸೊ ಮೇನ್ ಬೇಸ್ ಫೌಂಡೇಶನಲ್ ಟ್ರೂತ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಎವ್ರಿ ಬ್ಲೆಸ್ಸಿಂಗ್ಸ್ ಬಿಲಾಂಗ್ಸ್ ಟು ಗಾಡ್. ಎಲ್ಲ ಲೋಕದಲ್ಲಿರುವಂಥ ಎಲ್ಲ ಆಶೀರ್ವಾದಗಳು ದೇವ್ರದ್ದು ಅಂತ ನೀವು ನಂಬಿ. ಆಮೇನ್. ಸೊ ನಾನು ನೀವು ಆಶೀರ್ವಾದವಾಗಿರೋದು ತಪ್ಪೇನಿಲ್ಲ. ಓಕೆ, ಫಸ್ಟ್ ಸೆಷನ್ನು ಮುಗಿಸಿದ್ದೀನಿ. ಇನ್ನೊಂದು ಸೆಷನ್ನು ಹಾನರಿಂಗ್ ಗಾಡ್. ದೇವ್ರನ್ನ ಹೆಂಗೆ ಹಾನರ್ ಮಾಡಬೇಕು. ದೇವ್ರು ಏನು ಹೇಳ್ತಾರೆ ಅಂದರೆ, ಹಾನರ್ ಮಾಡೋರನ್ನ ದೇವ್ರು ಹಾನರ್ ಮಾಡ್ತಾರಂತೆ. ಆಮೇನ್. ಸರಿ, ಇವಾಗ ಪಾರ್ಟ್ 2 ಇದರಲ್ಲೇ ಹಂಗೆ ಇದು ಫಸ್ಟ್ ಸೆಷನ್ ಮುಗಿಸು. ಫಸ್ಟ್ ಸೆಷನಲ್ಲಿ ಏನು ಅರ್ಥ ಆಯಿತು? ಎಲ್ಲರೂ ಹೇಳಿ. ಎಲ್ಲನೂ ದೇವ್ರದ್ದೇ. ಬೆಳ್ಳಿ ಬಂಗಾರ ಯಾರ್ದು? ಈ ಭೂಮಿಯಲ್ಲಿರೋದೆಲ್ಲ ಯಾರ್ದು? ಸೊ ಯಾವ್ದು ಸೈತಾನಿಂದ ಬರೋದು? ಯಾವ್ದು ಸೈತಾನ್ ಕೊಡೋದು? ಎಲ್ಲ ಯಾರ್ದು? ನಮ್ಮ ಅಪ್ಪಂದು. ಎಲ್ಲರೂ ಹೇಳಿ. ಸರಿ, ಈಗ ಸರಿ, ಈ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗೋಯ್ತು. ಓಕೆ, ಪಾರ್ಟ್ 2 ಹೋಗೋಣ. ಇವತ್ತು ಅನೇಕರು ಪ್ರೀಚ್ ಮಾಡ್ಬೇಕಾದ್ರೆ ತುಂಬ ಕ್ವಶನ್ಸ್ ಕೇಳ್ತಾರೆ. ಏನು ಗೊತ್ತಾ? ನಂಬಿಕೆ ಇದೆಯಾ? ಇನ್ನು ಕೆಲವು ಪ್ರೀಚರ್ ಏನು ಕೇಳ್ತಾರೆ? ಪ್ರೇಯರ್ ಮಾಡಿದ್ರಾ? ಇನ್ನು ಕೆಲವರು ಕೇಳ್ತಾರೆ, ಬೈಬಲ್ ಓದಿದ್ರಾ? ಕರೆಕ್ಟಾ ಇಲ್ವಾ? ಇನ್ನು ಕೆಲವರು ಕೇಳ್ತಾರೆ, ನಂಬಿಕೆ ಇದೆಯಾ? ಇವತ್ತು ನಾನೇನು ಕೇಳ್ತೀನಿ ಗೊತ್ತಾ? ನೀನು ಕೊಡ್ತಾ ಇದೆಯಾ? ಆರ್ ಯು ಸೋಯಿಂಗ್ ಅಂತ ಕೇಳೋಕ್ಕೆ ಇವತ್ತು ಯಾರು ಮುಂದೆ ಬರೋದು. ಯಾಕೆ ಗೊತ್ತಾ? ಎವ್ರಿ ಒನ್ ಫಿಯರ್ಸ್ ಅಬೌಟ್ ದಿಸ್ ಸಬ್ಜೆಕ್ಟ್. ಟೀಚಿಂಗ್ ರೀ, ಎಲ್ಲ ಕಲಿಸ್ಕೊಡ್ಬೇಕು, ಎಲ್ಲ ಹೇಳ್ಕೊಡ್ಬೇಕು.
ಆಮೇಲೆ ನಾನು ಒಂದನ್ನು ಹೇಳ್ಕೊಡದೆ ಒಂದನ್ನು ಬಚ್ಚಿಟ್ಟು ಮಾತಾಡಬಾರ್ದು. ಪ್ರೇಯರ್ ಮಾಡ್ದ, ನಂಬಿಕೆ ಇದೆಯಾ, ಬೈಬಲ್ ಓದಿದ್ರಾ, ಉಪವಾಸ ತೊಗೊಂಡ್ರಾ, ಅದೇ ರೀತಿ ನೀವು ಕೊಟ್ರಾ ಅಂತ ಕೇಳೋದನ್ನು ಒಂದು ಟೀಚಿಂಗು. ಆಮೇಲೆ ಇವತ್ತು ಅನೇಕರಿಗೆ ಏನು ಗೊತ್ತಾ ಆಸೆ, ಪ್ರಾರ್ಥನೆ ಮಾಡೋರನ್ನ ಎಬ್ಬರಿಸ್ಬೇಕು ಪಾಸ್ಟರ್, ಪ್ರಸಂಗ ಮಾಡೋರನ್ನ ಎಬ್ಬರಿಸ್ಬೇಕು ಪಾಸ್ಟರ್, ಉಪವಾಸ ಮಾಡೋರನ್ನ ಎಬ್ಬರಿಸ್ಬೇಕು ಪಾಸ್ಟರ್. ನಾನೇನು ಹೇಳ್ತೀನಿ ಅಂದರೆ ಬಾಡಿ ಆಫ್ ಕ್ರೈಸ್ಟ್ಗೆ, ದೇವ್ರ ಶರೀರಕ್ಕೆ ಕೊಡೋರನ್ನ ಎಬ್ಬರಿಸ್ಬೇಕು. ಆಮೇಲೆ ಅದಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ. ಅದಕ್ಕೆ ಯಾರಾದರೂ ಕಂಡಮ್ ಮಾಡಿದ್ರೂ ಪರವಾಗಿಲ್ಲ, ತಪ್ಪಾಗಿ ಮಾತಾಡಿದ್ರೂ ಪರವಾಗಿಲ್ಲ, ಐ ಆಮ್ ರೆಡಿ. ಆಮೇಲೆ ಸರಿ, ಈಗ ನಾನೇನು ಹೇಳ್ತೀನಿ ಅಂದರೆ ಪ್ರಾರ್ಥನೆ ಮಾಡೋರನ್ನ ಎಬ್ಬರಿಸ್ತಾ, ಉಪವಾಸ ಮಾಡಿದವ್ರನ್ನ ಎಬ್ಬರಿಸ್ತಾ, ಸೇವೆ ಮಾಡೋರನ್ನ ಎಬ್ಬರಿಸ್ತಾ. ನಾನೇನು ಹೇಳ್ತೀನಿ ಅಂದರೆ ಅದೇ ಥರನೇ ಕೊಡೋರನ್ನ ಎಬ್ಬರಿಸ್ಬೇಕು. ಈಗ ಒಂದು ಗಾಡಿ ಪೆಟ್ರೋಲ್ ಡೀಸೆಲ್ ಇಲ್ಲದೆ ಹೋಗಲ್ಲ, ಹೌದಾ ಇಲ್ವಾ? ಒಂದು ಗಾಡಿ ಹೋಗ್ಬೇಕಂದ್ರೆ ಏನು ಬೇಕು? ಸೊ ಸೇವೆ ನಡಿಬೇಕಂದ್ರೆ ಏನು ಬೇಕು ಗೊತ್ತಾ? ವಿ ನೀಡ್ ಫೈನಾನ್ಸ್. ಸೊ ಒಂದು ವೆಹಿಕಲ್ಗೆ ಹೇಗೆ ಪೆಟ್ರೋಲು ಡೀಸೆಲ್ ಇಂಪಾರ್ಟೆಂಟು, ಅದೇ ರೀತಿಯೇ ಬಾಡಿ ಆಫ್ ಕ್ರೈಸ್ಟ್ಗೆ ಸೇವೆ ಮುಂದುವರೋದಕ್ಕೆ, ಕಿಂಗ್ಡಮ್ ಕಟ್ಟೋದಕ್ಕೆ ವಿ ನೀಡ್ ಫೈನಾನ್ಸ್. ಅದಕ್ಕೇ ಅನೇಕರನ್ನು ಐಶ್ವರ್ಯವಂತನಾಗಿ ಮಾಡೋ ಕೆಲಸದಲ್ಲಿ ನಾವಿದ್ದೀವಿ. ಇವಾಗ ಪೌಲನ ಡ್ಯೂಟಿ ಏನು ಗೊತ್ತಾ? ಪೌಲನು ಅನೇಕರು ತಿಳ್ಕೊಳ್ತಾರೆ, ಪೌಲನು ಚೆನ್ನಾಗಿ ಪ್ರೇಯರ್ ಮಾಡೋರನ್ನ ಎಬ್ಬರಿಸಿದ್ರು. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಚೆನ್ನಾಗಿ ಸೇವೆ ಮಾಡೋರನ್ನ ಎಬ್ಬರಿಸಿದ್ರು. ನಾನೇನು ಹೇಳ್ತೀನಿ, ಪೌಲನ್ ಈ ಕೆಲಸನೂ ಮಾಡಿದ್ರು. 2 ಕೊರಿಂಥಿಯನ್ಸ್ ಚಾಪ್ಟರ್ 6 ವರ್ಸ್ 10. 2 ಕೊರಿಂಥಿಯದವರು ಬರೆದ ಪುಸ್ತಕ 6ನೇ ಅಧ್ಯಾಯ 10ನೇ ವಾಕ್ಯ. ಯೆಟ್ ಮೇಕಿಂಗ್ ಮೆನಿ ರಿಚ್. ಪೌಲ್ಸ್ ಮಿನಿಸ್ಟ್ರಿಯಲ್ಲಿ ಒಂದು ಮಿನಿಸ್ಟ್ರಿ ಏನು? ಮೇಕಿಂಗ್ ಪೀಪಲ್ ರಿಚ್. ಪೌಲ್ಸ್ ಮಿನಿಸ್ಟ್ರಿಯಲ್ಲಿ, ಪೌಲನ ಸೇವೆಯಲ್ಲಿ ಒಂದು ಸೇವೆ ಯಾವುದು ಗೊತ್ತಾ? ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು. ಸೊ ಪೌಲನ ಕೆಲಸ ಅನೇಕರನ್ನ ಐಶ್ವರ್ಯವಂತನಾಗಿ ಮಾಡೋದು. ಪೌಲನ ಕೆಲಸ ಅನೇಕರನ್ನ ಐಶ್ವರ್ಯವಂತನಾಗಿ ಮಾಡೋದು. ಇವತ್ತು ಫಿಲಿಪ್ ಪಾಸ್ಟರ್ ಕೆಲಸ ಎಲ್ರೋಯಿನ ಐಶ್ವರ್ಯವಂತನಾಗಿ ಮಾಡೋದು. ಇವತ್ತು ಫಿಲಿಪ್ ಪಾಸ್ಟರ್ ಕೆಲಸ ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡೋರನ್ನ ಐಶ್ವರ್ಯವಂತನಾಗಿ ಮಾಡೋದು. ಆಮೇನ್, ದಿಸ್ ಈಸ್ ಒನ್ ಟೈಪ್ ಆಫ್ ಮಿನಿಸ್ಟ್ರಿ. ನೋಡಿ, ವೆನ್ ದೆರ್ ಈಸ್ ನೋ ಮನಿ, ಮಿನಿಸ್ಟ್ರಿ ವಿಲ್ ಬಿ ಇನ್ ಸ್ಟಾಗ್ನೆಂಟ್. ಅದೊಂದು ಕ್ರಿಪ್ಪಲ್ಡ್ ಥರ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ ಎಲ್ಲ ವರ್ಕ್ ಆಗೋದಕ್ಕೆ, ಎಲ್ಲ ಮೂವ್ ಆಗೋದಕ್ಕೆ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ವಿ ನೀಡ್ ಫೈನಾನ್ಸ್. ಆಮೇಲೆ ಎಲ್ಲೆಲ್ಲೋ ಇರೋ ಫೈನಾನ್ಸ್ ಎಲ್ಲ ಯೇಸುವಿನ ನಾಮದಲ್ಲಿ ಇವತ್ತು ಜನರಿಗೆ ಬರಲಿ. ಆಮೇಲೆ ನಾನು ನೋಡೋರ್ಗೆ ಬರಲಿ, ಒಳ್ಳೆ ಕೆಲಸ ಸಿಗಲಿ, ಕೆಲಸ ಇಲ್ಲದೆ ಇರೋರು ಕೆಲಸ ಸಿಗಲಿ, ಬಿಸ್ನೆಸ್ ಡಬಲ್ ಆಗಲಿ, ಯೇಸುವಿನ ನಾಮದಲ್ಲಿ ಆಶೀರ್ವಾದ ಬರಲಿ ಇನ್ ಜೀಸಸ್ ನೇಮ್. ಈಗ ಕೆಲವರು ಹೇಳ್ತಾರೆ, ಪಾಸ್ಟರ್ ಫೈನಾನ್ಸ್ ಬೇಕೇ ಬೇಕಾ ಸೇವೆ ಮಾಡೋದಕ್ಕೆ? ಎಲ್ಲರೂ ಹಾಗೆ ಸೇವೆ ಮಾಡಲಿಲ್ವಾ? ನಾನೇನು ಹೇಳ್ತೀನಿ ಅಂದರೆ, ಕಾಸಿಲ್ಲದೆ ಯಾರು ಸೇವೆ ಮಾಡಿದ್ರು ಬೈಬಲಲ್ಲಿ? ಕೇಳೋದು ತಪ್ಪು, ಕೊಡೋದು ತಪ್ಪು, ಫೈನಾನ್ಸ್ ಕೇಳಬಾರ್ದು ಪಾಸ್ಟರ್ ಅಂತೆಲ್ಲ ಹೇಳೋರಿಗೆಲ್ಲ ಇವತ್ತು ರೆಮಿಡಿ ಆನ್ಸರ್ ಮಾಡ್ತಾ ಇರ್ತೀನಿ ನಾನು. ಸೊ ನಾನು ಪರ್ಸ್ನಲ್ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಲ್ಲ. ನನ್ನ ಪ್ರಸಂಗ ಕೇಳಿದ್ರೆ ಎಲ್ಲ ಆನ್ಸರ್ಸ್ ಅದರಲ್ಲಿ ಇರುತ್ತೆ. ಹೇಳಿ, ಫೈನಾನ್ಸ್ ಇಲ್ಲದೆ ಯಾರು ಸೇವೆ ಮಾಡಿದ್ರು ಬೈಬಲಲ್ಲಿ? ಎಲ್ಲರ ಮೈಂಡಲ್ಲಿ ಏನು ಓಡ್ತಾ ಇದೆ? ಯೇಸು ಸ್ವಾಮಿಗೆ ಬೇಕಾಗಿತ್ತು ಅಂದಮೇಲೆ ಕ್ಯಾ ಬಾತೆ? ಯೇಸು ಸ್ವಾಮಿಗೆ ಫೈನಾನ್ಸ್ ಬೇಕಾಗಿತ್ತಂತೆ. ಫೈನಾನ್ಸ್ ಬಗ್ಗೆ ಹೆಂಗೆ ಮಾತಾಡ್ತಾ ಇರ್ಬೋದು? ಯೇಸುಗಿಂತ ದೊಡ್ಡವ್ರು ನೀವು. ನೋಡಿ, ಇವತ್ತು ಒಂದು ದಿವಸದಲ್ಲಿ ಎಲ್ಲ ಟೀಚಿಂಗ್ ಮಾಡೋಕ್ಕಲ್ಲ. ಮೇ ಬಿ ಇನ್ನೊಂದು 2-3 ವೀಕ್ಸಲ್ಲಿ ಫೈನಾನ್ಸ್ ರೆವಲೇಷನ್ಸ್ ಫುಲ್ ಬಂದ್ಬಿಡುತ್ತೆ. ಹೌ ಟು ಗಿವ್, ವೇರ್ ಟು ಗಿವ್, ಹೌ ಟು ಗಿವ್, ಎಲ್ಲ ರೆವಲೇಷನ್ ಬಂದ್ಬಿಡುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಫೈನಾನ್ಸ್ ನಿಮ್ಗೆ ಚೇಂಜ್ ಆಗಿಲ್ಲ ಅಂದರೆ ಆಮೇಲೆ ನಾನು ಕೇಳಿ. ಇವಾಗ ಯೇಸು ಸ್ವಾಮಿ ಬಗ್ಗೆ ನೋಡೋಣ. ಎಲ್ಲರಿಗೂ ಒಂದು ಡೌಟು, ಜೀಸಸ್ ಕ್ರೈಸ್ಟ್ ಅಂತ ಇರುತ್ತೆ. ಪೌಲನು ಕೇಳಿದ್ರು, ಎಲ್ಲರಿಗೂ ಗೊತ್ತು. ಯೇಸು ಸ್ವಾಮಿ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ಲೂಕನಿಗೆ ಬರೋ ಪುಸ್ತಕ 8ನೇ ಅಧ್ಯಾಯ 1-3 ನೋಡಿ ಕನ್ನಡದಲ್ಲಿ. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರಿದ್ದರು. ಎಷ್ಟು ಜನ ಇದ್ದರು ಲೆಕ್ಕ ಇಟ್ಕೊಳ್ಳಿ? ಎಷ್ಟು ಜನ ಶಿಷ್ಯರಿದ್ದರು? 12 ಮಂದಿ. ಲೆಕ್ಕ ಇಟ್ಕೊಳ್ಳಿ. ಇದರಲ್ಲಿ ಒಂದು ರೆವಲೇಷನ್ ಹೇಳ್ತೀನಿ. ಎಷ್ಟು ಜನ ಶಿಷ್ಯರಿದ್ದರು? ಎಲ್ಲರೂ ಹೇಳಿ, ಎಷ್ಟು ಜನ? ನೆಕ್ಸ್ಟ್, ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಕೆಲವರು ಅಂದರೆ ಎಷ್ಟು ಜನ? ಕೆಲವರು. ಎಷ್ಟು ಜನ ಅಂತಿಲ್ಲ. ಶಿಷ್ಯರು ಎಷ್ಟು ಜನ ಇದ್ದರು? 12. ಓಕೆನಾ? ನೆಕ್ಸ್ಟ್,
ಈ ಹೆಂಗಸರು ಯಾರ್ಯಾರೆಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲವೆಂಬ ಮರಿಯಳು. ನೆಕ್ಸ್ಟ್ 3, ಹೇರೋದನ ಮನೆ ವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸೂಸನ್ನಳು, ಇನ್ನೂ ಬೇರೆ ಅನೇಕರು. ಎಲ್ಲರೂ ಹೇಳಿ, ಎಷ್ಟು ಜನ ಅಂತೆ? ಎಲ್ಲರೂ ಹೇಳಿ. ಶಿಷ್ಯರು ಇದ್ದಿದ್ದು ಎಷ್ಟು ಜನ? ಯೇಸು ಸ್ವಾಮಿ ಜೊತೆ ಇದ್ದವರು ಸಪೋರ್ಟ್ ಮಾಡ್ತಾ ಇರೋರು ಎಷ್ಟು ಜನ? ನೋಡಿ, ಇವರು ಅನೇಕರು ಯಾರು ಗೊತ್ತಾ? ಇವರು ತಮ್ಮ ಆಸ್ತಿಯಿಂದ, ಎಲ್ಲರೂ ಹೇಳಿ, ಆತನಿಗೆ ಕೊಟ್ಟು ಉಪಚಾರ ಮಾಡ್ತಿದ್ರಂತೆ. ಯಾವುದರಿಂದ ಕೊಟ್ರಂತೆ? ಯೇಸು ಸ್ವಾಮಿ ಜೊತೆ ಇದ್ದವರೆಲ್ಲ ಯಾರು? ಆಸ್ತಿಯಿಂದ ಕೊಟ್ಟವರು. Who ministered to and provided for him and them out of their property and personal belongings. Who? To whom they gave? ಜೀಸಸ್ಗೆ ಬೇಕಾಗಿತ್ತು. ಇಲ್ಲಿ ಜೀಸಸ್ಗಿಂತ ಮೇಲಾದವರು ಒಬ್ರು ಅವರು ಇಲ್ಲಿ ಕುಂತ್ಕೊಂಡು ಪ್ರಸಂಗ ಮಾಡ್ತಾರೆ, ನೋ ನೀಡ್ ಆಫ್ ಮನಿ ಅಂತ. ಇವರು ಯೇಸುಗಿಂತ ದೊಡ್ಡವರು. ನೋಡಿ, ಇವರು ತಮ್ಮ, ನೋಡಿ, ಅನೇಕರು. ಎಲ್ಲರೂ ಹೇಳಿ. ಶಿಷ್ಯರು 12, ಸಪೋರ್ಟರ್ಸು ಅನೇಕರು. ಶಿಷ್ಯರನ್ನ ಕೌಂಟ್ ಮಾಡ್ಬೋದು. ಯೇಸು ಸ್ವಾಮಿಗೆ ಇದ್ದಂಥ ಸಪೋರ್ಟರ್ಸ್ನ ಕೌಂಟೇ ಮಾಡೋಕ್ಕೆ ಅಷ್ಟು ಜನ ತಗೊಂಬಂದು ಕೊಡ್ತಾ ಇದ್ರಂತೆ. ನೋಡಿ, ಹೇರೋದನ ಮನೆ ವರ್ತನಾದ ಕೂಜನ ಹೆಂಡತಿ ಯೋಹಾನಳು, ಸೂಸನ್ನಳು, ಇನ್ನು ಬೇರೆ ಅನೇಕರು. ಎಲ್ಲರೂ ಇದ್ದಿದ್ದಂತೆಲ್ಲ ಜನ ಯಾರು ಯೇಸು ಸ್ವಾಮಿ ಜೊತೆ? ಯೋಹಾನಳು, ಸೂಸನ್ನಳು, ಇವಳೇ ಯೇಸು ಸ್ವಾಮಿ ಜೊತೆ ಇದ್ದವರು. ಅಂದರೆ ಯೇಸು ಸ್ವಾಮಿಗೆ ಸಪೋರ್ಟರ್ಸ್ ಎಲ್ಲಾನು ಲೇಡೀಸ್ ಗ್ರೂಪೇ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಓ ಆರಾಧಿಪೆ ಇನ್ನು ದಾಹದೆ, ಪ್ರೀತಿಸುವೆ ಓ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾಹದೆ. ಯೇಸು ಸ್ವಾಮಿ ಹಿಂದೆ ಒಂದು ಲೇಡೀಸ್ ಗುಂಪೇ ಇತ್ತು. ಇವತ್ತು ಫಿಲಿಪ್ಪಾಸ್ ಹಿಂದೆನೂ ಒಂದು ಲೇಡೀಸ್ ಗುಂಪೇ ಇದೆ. ನೋಡಿ, ನಾರ್ಮಲಿ ಏನು ಹೇಳ್ತಾರೆ ಗೊತ್ತಾ? ಈ ಹೆಂಗಸ್ರು ಇರೋ ಕಡೆ ಹೋಗ್ಬಾರ್ದು, ತುಂಬ ಕಂಜೂಸ್ ಅಂತ ಹೇಳ್ತಾರೆ. ಎಲ್ಲರೂ ಒಂದು ತರಕಾರಿ ಅಂಗಡಿಗೆ ಹೋದರೆ ಗಂಡಸರು ನೋಡಿ ಒಂದು 3-4 ಇವರಲ್ಲಿ ಎಕ್ಸ್ಟ್ರಾ ಹಾಕ್ಬಿಡ್ತಾರೆ, ಒಂದು 4. ಆದರೆ ಹೆಂಗಸರು ನೋಡಿ ಹಾಕೋದು ತಿರ್ಗಿ ತೆಗೆಯೋದು ಕರೆಕ್ಟಿಗೆ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ ಕೆಲವರು, ಈ ಲೇಡೀಸ್ ಇರೋ ಕಡೆ ಹೋಗಲೇಬಾರ್ದು. ನೋಡಿ, ಅದು ಗಂಡಸರು ಇದ್ದರೆ ಧಾರಾಳವಾಗಿ ಹಾಕಿಬಿಡ್ತಾರೆ. ಗಂಡಸರು ಧಾರಾಳವಾಗಿ ಹಾಕೋದು ಹೆಂಗಸ್ರಿಗೆ ಮಾತ್ರನೇ, ಅದು ಅವರು ಸರಿ, ಓಕೆ, ಸರಿ, ಹೆಂಗಾದ್ರೂ ಇರಲಿ, ಆದರೂ ನಮ್ಮ ರೆವಲ್ಯೂಷನ್ ಬೇಡ. ನಾನೇನು ಹೇಳ್ತೀನಿ ಅಂದರೆ, ಲೋಕದವ್ರು ಹೇಳ್ತಾರೆ ಹೆಂಗಸರು ಅಂದರೆ ಕಂಜೂಸ್ ಅಂತ. ಆದರೆ ಬಿಬ್ಲಿಕಲ್ ಆಗಿ ಗಿವರ್ಸ್ ಎಲ್ಲ ಲೇಡೀಸೇ. ಇವತ್ತು ನನ್ನ ಸೇವೆಯಲ್ಲೂ, ನನ್ನ ಮಿನಿಸ್ಟ್ರಿಯಲ್ಲೂ, ಆನ್ಲೈನಲ್ಲಾಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಜಾಸ್ತಿ ಜೆಂಟ್ಸ್ಗಿಂತ ಗಂಡಸರಿಗಿಂತ ಹೆಂಗಸರೇ ಲಕ್ಷ ಕೊಟ್ಟಿರೋದು. ನನ್ನ ಮಿನಿಸ್ಟ್ರಿಯಲ್ಲಿ ಲಕ್ಷ ಅಲ್ಲ ರೀ, ಕೋಟಿವರೆಗೂ ಕೊಟ್ಟಿದ್ದಾರೆ ಹೆಂಗಸರು. ಆದರೆ ಇಷ್ಟು ಲಕ್ಷ ಒಂದು ಗಂಡಸರು ಕೊಟ್ಟರು ಅಂತ ನಾನು ಹೇಳೋಕ್ಕಾಗಲ್ಲ. ಮೇ ಬಿ ಇವತ್ತಿನಿಂದ ಪ್ರೀತಿಸುವೆ ಏನು ಹೆಚ್ಚಾಗಿ, ಓ ಆರಾಧಿಪೆ ಇನ್ನು ದಾರಿ, ಪ್ರೀತಿಸುವೆ ಇನ್ನು ಹೆಚ್ಚಾಗಿ. ಯೇಸು ಸ್ವಾಮಿ ಹಿಂದೆ ಇದ್ದವರೆಲ್ಲರೂ ಲೇಡೀಸ್ ಗ್ರೂಪೇ. ನೋಡಿ, ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡ್ತಾ ಇದ್ರಂತೆ ಯೇಸು ಸ್ವಾಮಿಗೆ. ಜಾಬಲ್ಲಿ ಇಲ್ಲ, ಸರಿ ಯಾವುದಾದ್ರೂ ಮಾರ್ಬಿಟ್ಟಾದರೂ ಕೊಟ್ಬಿಡೋಣ ಅಂತ ಯೋಚನೆ ಮಾಡಿದ್ದು ಯಾರು? ಹೆಂಗಸರು. ನನ್ನ ಮಿನಿಸ್ಟ್ರಿ ಅಂತ ಮಾತ್ರ ಅಲ್ಲ ರೀ, ನನಗೆ ಗೊತ್ತಿರೋಂಗೆ ಎಲ್ಲ ಮಿನಿಸ್ಟ್ರಿಗಳಲ್ಲೂ ಲೇಡೀಸ್ನೇ ದೇವರು ಇಟ್ಟಿರೋದು ಗಿವರ್ಸ್ ಆಗಿ. ನೋಡಿ, ಲೇಡೀಸೇ 10%. ನೋಡಿ, ಜೆಂಟ್ಸ್ ಎಲ್ಲ ನೋಡಿ 10% ಮೇಲೆ 10 ರೂಪಾಯಿ ಬಿಚ್ಚಲ್ಲ. ನನಗೆ ಗೊತ್ತು. ಅದು 5,500 ರೂಪಾಯಿಗೆ. ಅಥವಾ ಇವಾಗ ಒಂದು 35,000 ಸ್ಯಾಲ್ರಿ ಇರುತ್ತೆ ಅಂತ ಇಟ್ಕೊಳ್ಳಿ, ಟೋಟಲಿಗೆ 4,000 ಟೈಟ್ ಕೊಡಲ್ಲ, 3,500. ಕೆಲವ್ರು ಗಂಡಸರು ಕೇಳ್ತಾರೆ, ನಾವು ಕಷ್ಟಪಡೋದು ಫಸ್ಟ್, ನಮ್ಗೆ ಗೊತ್ತು, ಇವಳಿಗೇನು ಗೊತ್ತು, ಇವಳು ಎತ್ತಿ ಕೊಡ್ತಾ ಇರ್ತಾಳೆ. ನಾನೇನು ಹೇಳ್ತೀನಿ ಗೊತ್ತಾ, ಇವತ್ತು ಅನೇಕ ಲೇಡೀಸು ಕೆಲಸ ಮಾಡಿ, ಮನೆ ಕೆಲಸ ಮಾಡಿ, ಆಫೀಸಲ್ಲಿ ಕೆಲಸ ಮಾಡಿ, ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿ, ಎಲ್ಲ ಲೇಡೀಸು ಇವತ್ತು ಕೊಡ್ತಾ ಇದ್ದಾರೆ. ಆಮೇಲೆ
ಆ ಕಾಲದಲ್ಲಿ ಗಂಡಸರು ಕೆಲಸ ಮಾಡೋದು, ಈ ಕಾಲದಲ್ಲಿ ಗಂಡಸ್ರ ಮನೇಲಿ ಅವರೇ ಹೆಂಡ್ತಿದ್ದೀರೇ ಕೆಲಸ ಮಾಡೋದು. ಮನೆಯವ್ರು ಏನು ಮಾಡ್ತಾಯಿದ್ರೆ ಮಕ್ಕಳು ನೋಡ್ಕೊಳ್ತಾವ್ರೆ, ಹೆಂಡತಿ ಆಫೀಸಿಗೆ ಬರ್ತಾಳೆ. ಸೊ ಇಟ್ಸ್ ಗುಡ್, ಎಲ್ಲರೂ ಕೆಲಸ ಮಾಡಬೇಕು. ಹೆಂಗಸರು ಕೆಲಸ ಮಾಡೋದು ಒಳ್ಳೆಯದು ನೋಡಿ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು. ಯಾರ ಹತ್ರನೂ ಕೈ ಚಾಚಿ ನನಗೊಂದು 5 ರೂಪಾಯಿ ಕೊಡು 10 ರೂಪಾಯಿ ಕೊಡು ಅನ್ನೋ ಥರ ದೇವ್ರು ಇಟ್ಟಿಲ್ಲ. ಎಲ್ಲ ಹೆಂಗಸರು ಚೆನ್ನಾಗಿ ಓದಿದ್ದಾರೆ, ಎಲ್ಲ ಹುಡುಗಿರು ಚೆನ್ನಾಗಿ ಓದಿದ್ದಾರೆ. ಎವ್ರಿಬಡಿ ಆರ್ ವರ್ಕಿಂಗ್, ಗಾಡ್ ಬ್ಲೆಸ್ ದೆಮ್. ಎಲ್ಲ ಹೆಂಗಸರು ಇನ್ನೂ ಚೆನ್ನಾಗಿ ಸಂಪಾದನೆ ಮಾಡಲಿ, ಚೆನ್ನಾಗಿರಲಿ. ಆಮೇಲೆ ಎಲ್ಲರೂ ಅವ್ರವರು ಸೇರಿಸಿಡಲಿ, ಅವ್ರವ್ರಿಗೆ ಒಂದು ಸಪ್ರೇಟ್ ಕಾರ್ ಇರಲಿ, ಗಾಡಿ ಇರಲಿ, ಬ್ಯಾಂಕ್ ಬ್ಯಾಲೆನ್ಸ್ ಇರಲಿ, ಗೋಲ್ಡ್ ಇರಲಿ. ನೀನೇ ಕೊಡಬೇಕು ಅಂತ ಒಂದು 100 ರೂಪಾಯಿ ಕೊಟ್ಬಿಟ್ಟು ಗಂಡ 100 ರೂಪಾಯಲ್ಲಿ 90 ರೂಪಾಯಿ ಟೊಮ್ಯಾಟೊ ಹೋಯ್ತು, ಇನ್ನು 10 ರೂಪಾಯಿ 100 ರೂಪಾಯಿಗೆ ಇಷ್ಟು ಲೆಕ್ಕ ಕೇಳಬೇಕು, ಇಷ್ಟು ಲೆಕ್ಕ ಕೊಡಬೇಕು. 1000 ಲಕ್ಷ ಎಲ್ಲ ಹೆಂಗಸರ ಅಕೌಂಟಲ್ಲಿ ಇರಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆ ಕಾಲದಲ್ಲಿ ಎಲ್ಲದಕ್ಕೂ ಹೆಂಗಸರು ಗಂಡಸರ ಒಂದು 100 ರೂಪಾಯಿ ಕೊಡ್ರಿ, 100 ರೂಪಾಯಿ ಕೊಡ್ರಿ. ಇವಾಗ ಗಂಡಂದಿರು ಹೆಂಡತಿ ಹತ್ರ ಕೇಳ್ತಾರೆ, ಒಂದು 100 ರೂಪಾಯಿ ಕೊಡು ಪ್ಲೀಸ್, ಒಂದು 100 ರೂಪಾಯಿ. ಹೆಂಗೆ ಸಿಚುವೇಶನ್ ಹೆಂಗೆ ಚೇಂಜ್ ಆಗೋಯ್ತು? ಗಂಡ ಹೆಂಡತಿ ಹತ್ರ ಕೇಳತ್ತಾರೆ, ದೇವ್ರು ಚೇಂಜ್ ಮಾಡಿದ್ದಾರೆ ನೋಡಿ. ಗಿವರ್ಸ್, ಯೇಸು ಸ್ವಾಮಿ ಕಾಲದಿಂದನೇ ಗಿವರ್ಸ್ ಯಾರು ಗೊತ್ತಾ? ಲೇಡೀಸ್. ಅದು ಹೆಂಗೆ? ಪಾಕೆಟಲ್ಲಿ ಇಲ್ಲ ಅಂದರೆ ಹೆಂಗೆ ಕೊಡ್ತಾ ಇದ್ರಂತೆ? ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡ್ತಾ ಇದ್ರಂತೆ. ಆಸ್ತಿನೇ ತಗೊಂಬಂದು ಕೊಟ್ಬಿಟ್ಟ, ಪಾಸ್ಟರ್ ತಗೊಳ್ಳಿ, ಪ್ರಾಪರ್ಟಿ. ದೇ ಗೇವ್ ಔಟ್ ಆಫ್ ದೇರ್ ಪ್ರಾಪರ್ಟಿ. ಎಲ್ಲರೂ ಹೇಳಿ ಪ್ರಾಪರ್ಟಿ. ಓ ಮೈ ಗಾಡ್, ಪಾಸ್ಟರ್ ಅವ್ರಿಗೆ ಪ್ರಾಪರ್ಟಿ ಇತ್ತು ಕೊಡ್ತಾ ಇದ್ರು. ನಮಗಿರೋದು ಒಂದೇ ಒಂದು ಪೆಟ್ಟಿ, ಮನೇಲಿ ಬಟ್ಟೆ ಇಡೋಕೆ 1-2 ಪೆಟ್ಟಿ ಇದೆ ಅಷ್ಟೇ. ಎಲ್ಲಿದೆ ಪ್ರಾಪರ್ಟಿ? ನಾನು ಹೇಳ್ತೀನಿ ಅಂದರೆ, ಕೊಡೋರಿಗೆ ಯೇಸು ನಾಮದಲ್ಲಿ ಬರಲಿ ಪ್ರಾಪರ್ಟಿ ಬರಲಿ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಓ ಆರಾಧಿಪೆ ಇನ್ನು ದಾಹದಿ, ಓ ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಓ ಆರಾಧಿಪೆ ಇನ್ನು ದಾಹದಿ, ಪ್ರೀತಿಸುವೆ. ಆಮೆನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಮನಿ ಪರ್ಸ್ ಬಗ್ಗೆ ಮಾತಾಡಿದ್ರ? 9ನೇ ಅಧ್ಯಾಯ 3ನೇ ವಾಕ್ಯ. ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡೋಣ. ನೈದರ್ ಸ್ಟಫ್ಸ್ ನಾರ್ ಬ್ಯಾಗ್ ನಾರ್ ಬ್ರೆಡ್ ನಾರ್ ಮನಿ. ನೋಡಿ, ಇದನ್ನ ಇಟ್ಕೊಂಡು ಎಲ್ಲರೂ ಏನು ಹೇಳ್ತಾ ಗೊತ್ತಾ? ಮನಿ ಪರ್ಸ್ ಇರಬಾರ್ದು, ದುಡ್ಡು ಇರಬಾರ್ದು, ನಂಬಿಕೆಯಲ್ಲಿ ಹೋಗ್ತಾ ಇರಬೇಕು. ಯಾಕೆ ಗೊತ್ತಾ? ವಾಕ್ಯ ಹೆಂಗೆ ಹೇಳುತ್ತೆ. ನಾನೇನು ಹೇಳ್ತೀನಿ ಅಂದರೆ, ದೇವರು ಒಂದೇ ಸತಿಗೆ ಮಾತ್ರನೇ ಇದನ್ನು ಹೇಳಿದ್ದು. ಯಾಕೆ ಗೊತ್ತಾ? ದುಡ್ಡಿಲ್ಲ ಅಂದರೂ ನಾನು ಹೆಂಗೆ ನಡೆಸ್ತೀನಿ ನೀನು ನೋಡು ಅಂತ ಚೆಕ್ ಮಾಡೋದಕ್ಕಾಗಿ ಓನ್ಲಿ ಒನ್ಸ್ ಈ ಸೆಡ್ ದಿಸ್. ಎತ್ಕೊಂಡು ಹೋಗಬೇಡ ಅಂತ ಹೇಳ್ಬಿಟ್ಟು 22ನೇ ಅಧ್ಯಾಯ 35ರಲ್ಲಿ ಏನು ಹೇಳ್ತಾರೆ ನೋಡೋಣ. 22:35, ಲೂಕ್ 22:35. ವೆನ್ ಐ ಸೆಂಟ್ ಯು ವಿತೌಟ್ ಮನಿ ಬ್ಯಾಗ್, ಡಿಡ್ ಯು ಲ್ಯಾಕ್ ಎನಿಥಿಂಗ್? ನಥಿಂಗ್. ಯು ಶುಡ್ ನಾಟ್ ಲ್ಯಾಕ್ ಇನ್ ಎನಿಥಿಂಗ್. ಸೊ ದೇವ್ರು ಹೇಳಿದ್ರು ಮನಿ ಬ್ಯಾಗ್ ತೊಗೊಂಡೆ ಬೇಡ. ಇವಾಗ ಕೇಳ್ತಾರೆ ದೇವರು, ಸರಿ ದುಡ್ಡು ಇಲ್ಲದೆ ಓದಲ್ಲ, ನಾನು ನಂಬ್ಕೊಂಡು ಓದಲ್ಲ, ಏನಾದರೂ ಕೊರತೆ ಐತಾ? ನೋಡಿ, ನಿಮ್ಮನ್ನು ನಾನು ಹಮ್ಮಿನಿ ಹಸಿಬೆ ಜೋಡುಗಳಿಲ್ಲದೆ ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆ ಇತ್ತೋ ಎಂದು ಕೇಳಲು ಅವರು ಏನೂ ಇಲ್ಲವೆಂದು ಉತ್ತರ ಕೊಟ್ಟರು. ಸೊ ದುಡ್ಡಿಲ್ಲದೆ ಹೋದರೆ ದೇವರು ಪೋಷಿಸ್ತಾರೆ. ಎಲ್ಲರೂ ಹೇಳಿ. ಈಗ ಅಲ್ಲಿಗೆ ದೇವ್ರು ಮುಗಿಸಿದ್ರೆ ಪರವಾಗಿಲ್ಲ. ನೆಕ್ಸ್ಟ್, ಅಂಡ್ he said to them, but now he who has a money bag, let him take it. ಹೆಂಗೆ? ಇವಾಗ ಏನು ಹೇಳ್ತಾರೆ? ಬಟ್ now he who has a money bag, let him take it. ಅವಾಗ ಬೇಡ ಅಂದರು, ಇವಾಗ ಏನು ಹೇಳಿದ್ರು? ಮನಿ ಪರ್ಸ್ ಇಟ್ಕೋ ಅಂದರು. ಪಕ್ಕದಲ್ಲಿ ನೋಡಿ ಹೇಳಿ, ಮನಿ ಪರ್ಸ್ ಇಟ್ಕೊಳ್ಳಿ. ಇಟ್ಟಿದ್ದೀನಿ, ಎಲ್ಲ ಖಾಲಿ ಐತೆ. ಅದೇ ತಾನೇ ಇವತ್ತು ಪ್ರಾಬ್ಲಮ್ಮು. ಮನಿ ಪರ್ಸ್ ಐತೆ, ಏನಿಲ್ಲ ಒಳಗಡೆ. ನಿನ್ನ ಖಾಲಿ ಬ್ಯಾಗು ಯೇಸುವಿನ ನಾಮದಲ್ಲಿ ತುಂಬಲಿ. ಆಮೆನ್. ಯಾವುದು ಕಡಿಮೆ ಆಗಿಲ್ಲ. ದೇವರೆಲ್ಲನೂ ದೇವರು ಚೆನ್ನಾಗಿ ಇಟ್ಟಿದ್ದಾರೆ, ಆಶೀರ್ವಾದವಾಗಿ ಇಟ್ಟಿದ್ದಾರೆ. ನೋಡಿ, ಡಿಡ್ ಯು ಲ್ಯಾಕ್ ಎನಿಥಿಂಗ್? ದೇ ಸೆಡ್ ನಥಿಂಗ್. ಡೋಂಟ್ ಪ್ರೀಚ್ ಅಬೌಟ್ ನಥಿಂಗ್. ಡೋಂಟ್ ಪ್ರೀಚ್ ಅಬೌಟ್ ನಥಿಂಗ್. ಓ ಮೈ ಗಾಡ್. ಏನು ಇಲ್ಲ ಅಂತ ಪ್ರೀಚ್ ಮಾಡಬೇಡಿ. ಏನು ತಂದಿಲ್ಲ, ಹುಟ್ಟುವಾಗಲೇ ಏನು ತೊಗೊಂಡೋಗಲ್ಲ,
ಸತ್ತೋದಾಗ ಏನ್ರಿ ಇದು ಪ್ರೀಚಿಂಗ್? ಏನೂ ಇರಬಾರ್ದು, ಯೇಸು ಮಾತ್ರ ಇರಬೇಕು. ಇಂಥ ಪ್ರೀಚಿಂಗ್ ಎಲ್ಲ ಬುದ್ಧಿ ಇಲ್ಲದೇ ಇರೋರೇ ಮಾಡೋದು. ನಾನೇನು ಹೇಳ್ತೀನಿ ಅಂದರೆ ಎಲ್ಲ ಸಮೃದ್ಧಿಯಾಗಿರಬೇಕು, ನೀನು ಆಶೀರ್ವಾದವಾಗಿರಬೇಕು. ಇವತ್ತೆಲ್ಲ ಡೋರ್ಸ್ ನಿನಗೆ ಓಪನ್ ಆಗಲಿ ಯೇಸುವಿನ ನಾಮದಲ್ಲಿ. ಲೆಟ್ ಆಲ್ ದ ಡೋರ್ಸ್ ಬಿ ಓಪನ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಮನಿ ಮಿರಕಲ್ ವಿಲ್ ಹ್ಯಾಪನ್ ಟು ಯು. ಬಟ್ ನೌ ಇಫ್ ಯು ಹ್ಯಾವ್ ಎ ಪರ್ಸ್, ಮನಿ ಬ್ಯಾಗ್ ಅಂತ ಹೇಳುತ್ತೆ, ಪರ್ಸ್. ಎಲ್ಲ ಡಿಸೈಪಲ್ಗೆ ಏನಿತ್ತು? ಮನಿ ಪರ್ಸ್ ಇತ್ತು. ಎಲ್ಲರೂ ಹೇಳಿ, ಎಲ್ಲ ಡಿಸೈಪಲ್ಗೆ ಏನಿತ್ತು? ಆಮೇನ್. ಸೊ ಏನು ಇರಬಾರ್ದು ಅಂತ ಪ್ರೀಚಿಂಗು ಯಾರಾದರೂ ಹೇಳಿದರೆ ದಟ್ ಈಸ್ ರಾಂಗ್ ಡಾಕ್ಟ್ರಿನ್. ಎಲ್ಲರೂ ಹೇಳಿ, ಪ್ರೀಚಿಂಗು ಯಾರಾದರೂ ಏನು ಇರಬಾರ್ದು ಅಂತ ಯಾರಾದರೂ ಹೇಳಿದರೆ ದಟ್ ಈಸ್ ರಾಂಗ್ ಡಾಕ್ಟ್ರಿನ್. ಇರಲಿ, ಇರುತ್ತೆ, ಬರುತ್ತೆ, ದೇವರೆಲ್ಲ ತೊಗೊಂಬರ್ತಾರೆ. ಏಂಜಲ್ಸ್ ವಿಲ್ ಬ್ರಿಂಗ್. ದೇವ್ರ ಅದ್ಭುತಗಳನ್ನು ಮಾಡ್ತಾರೆ, ಸಹಾಯ ಮಾಡ್ತಾರೆ, ನಿನ್ನನ್ನು ಪೋಷಿಸ್ತಾರೆ, ನಿನ್ನನ್ನು ಆಶೀರ್ವದಿಸ್ತಾರೆ ಅನ್ನೋದೇ ಸತ್ಯ. ಈಗ ಇದು ಒಂದು ಮಾತ್ರನ ಓದೋಣ. ದೇವ್ರು ಯಾರನ್ನ ಘನಪಡಿಸ್ತಾರೆ ನೋಡಿ. 1 Samuel 2:30. 1 Samuel ಏನು ಬರೆದ ಪುಸ್ತಕ 2:30. ಲಾರ್ಡ್ ಸೇಸ್, ಫಾರ್ ಬಿ ಇಟ್ ಫ್ರಮ್ ಮೀ, ಫಾರ್ ದೋಸ್ ಹೂ ಹಾನರ್ ಮೀ ಐ ವಿಲ್ ಹಾನರ್ ದೆಮ್. ದೇವ್ರ ವಾಕ್ಯ ಹೇಳುತ್ತೆ, ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು. ದೇವ್ರನ್ನ ಹೇಗೆ ಘನಪಡಿಸೋದು? ದೇವ್ರ ವಾಕ್ಯ ಹೇಳುತ್ತೆ, ದೇವ್ರು ನಮ್ಮನ್ನು ಘನಪಡಿಸ್ತಾರಂತೆ. ಹೇಗೆ ಘನಪಡಿಸ್ತಾರೆ? ಸನ್ಮಾನ ಅಂದರೆ ಹೆಂಗೆ ಗೊತ್ತಾ? 1 Chronicles 29:12. ಒಂದು ಪೂರ್ವಕಾಲ ಕೃತಂತ 29:12. ಸನ್ಮಾನ ಅಂದರೆ ಏನು ನೋಡೋಣ? ಹಾನರ್. 1 Chronicles 29:12. ಬೋತ್ ರಿಚಸ್ ಆ್ಯಂಡ್ ಹಾನರ್ ಕಮ್ಸ್ ಫ್ರಮ್ ಯು. ದೇವ್ರು ನಮ್ಮನ್ನು ಹೇಗೆ ಘನಪಡಿಸ್ ನೋಡಿ. ರಿಚ್ ಆ್ಯಂಡ್ ಹಾನರ್ ಬೋತ್ ಆರ್ ಕನೆಕ್ಟೆಡ್. ಇಫ್ ಗಾಡ್ ವಾಂಟ್ಸ್ ಟು ಹಾನರ್, ಗಾಡ್ ವಿಲ್ ಗಿವ್ ಯು ರಿಚ್ನೆಸ್. ಹೀಗೆ ದೇವ್ರು ನಿಮ್ಮನ್ನು ಘನಪಡಿಸೋದು. ಇವತ್ತು ಇದೇ ಪ್ರೀಚಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ, ಆದರೆ ಬೇರೆ ಇಂಟ್ರೊಡಕ್ಷನಲ್ಲೇ ಮುಗೀತು. ಹೌ ಟು ಹಾನರ್ ಗಾಡ್ ವಿ ವಿಲ್ ಸಿ ನೆಕ್ಸ್ಟ್ ವೀಕ್. ನಾನೇನು ಹೇಳ್ತೀನಿ ಅಂದರೆ, ಇನ್ನೊಂದು 3-4 ವೀಕ್ಸಲ್ಲಿ ಟೋಟಲಿ ಹೌ ಟು ಹಾನರ್ ಗಾಡ್, ಹೌ ಟು ಗಿವ್, ಹೌ ಗಾಡ್ ಬ್ಲೆಸ್ಸಸ್ ಅಸ್, ಹೌ ಗಾಡ್ ವಿಲ್ ಬ್ಲೆಸ್ ಅಸ್, ಇದೆಲ್ಲ ಸೀರೀಸ್ ನಾನು ಫುಲ್ಲಾಗಿ ತೊಗೊಳ್ತೀನಿ. ಹೇಗೆ ದೇವ್ರು ನಮ್ಮನ್ನು ಆಶ್ವಸ್ತಾರೆ, ಹೇಗೆ ಘನಪಡಿಸೋದು. ಇನ್ನೂ ಒಂದು 3-4 ವಾರದಲ್ಲಿ ನಿನ್ನ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗುತ್ತೆ. 100% ನಾನು ಹೇಳ್ತೀನಿ. ನಿನ್ನ ಫೈನಾನ್ಷಿಯಲ್ ಲೆವೆಲ್ಲು ಇನ್ನೂ 3-4 ವೀಕ್ಸಲ್ಲಿ ಚೇಂಜ್ ಆಗುತ್ತೆ. ಅದು ಕೆಲವರಿಗೆ ಇವತ್ತಿಂದಲೇ ಸ್ಟಾರ್ಟ್ ಆಗುತ್ತೆ. ಫ್ರಮ್ ನೌ ಆನ್ವರ್ಡ್ಸ್ ಯುವರ್ ಫೈನಾನ್ಸ್ ವಿಲ್ ಬಿ ಚೇಂಜ್. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ನಾನು ಯಾವುದನ್ನು ಮಾತಾಡ್ತೀನೋ ದೇವರು ಅದನ್ನು ಪಡಿಸ್ತಾರೆ. ಇವತ್ತು ನಾನು ಮಾತಾಡಿದ್ದೀನಲ್ವಾ, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಚೇಂಜ್. ನೋಡಿ, ಇದೆಲ್ಲ ಬಿಸ್ನೆಸ್ ಮೀಟಿಂಗು, ಬಿಸ್ನೆಸ್ ಕಾನ್ಫರೆನ್ಸು, ಪ್ರಾಸ್ಪರಿಟಿ ಕಾನ್ಫರೆನ್ಸು ನಾನು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಪೇಯ್ಡ್, ಐ ಮೀನ್ ಈಚ್ ಪರ್ಸನ್ 1000 rupees ಫೀಸು. ಕರ್ನಾಟಕದಲ್ಲಿ ಪ್ರಾಸ್ಪರಿಟಿ ಕಾನ್ಫರೆನ್ಸು ನೆಕ್ಸ್ಟ್ ಪಾಸ್ಟರ್ ಫಿಲಿಪ್ ಬಾಬುನೇ ಸ್ಟಾರ್ಟ್ ಮಾಡೋದು. ಸೊ ಅತಿ ಬೇಗನೆ ಬಿಸ್ನೆಸ್ ಹೆಂಗೆ ಮಾಡಬೇಕು, ಬಿಸ್ನೆಸ್ ಯಾವ ರೀತಿ ಸಕ್ಸಸ್ಫುಲ್ ಆಗುತ್ತೆ, ಪ್ರಾಸ್ಪರಿಟಿ ಹೇಗೆ ದೇವರು ನಮ್ಮನ್ನು ಆಶ್ವಸ್ತಾರೆ. ಸೊ ಇದೆಲ್ಲ ಒಂದು ಕಾನ್ಫರೆನ್ಸ್. ಇದು ಸುಮ್ಮನೆ ಏನೋ ಒಂದು ಪ್ರಸಂಗದಲ್ಲಿ ಸುಮ್ಮನೆ ಮಾತಾಡೋಕ್ಕಾಗೋದಿಲ್ಲ. ಇದಕ್ಕಾಗಿ ದುಡ್ಡು ಕಟ್ಟಿ ಬಂದು ಸ್ಟೇ ಮಾಡಿ, ಅಥವಾ ಒಂದು ಹೋಟ್ಲ್ಗೆ ತೊಗೊಂಡು ಸ್ಟೇ ಮಾಡಿ ಇಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಥವಾ ಸಾಯಂಕಾಲದವರೆಗೂ ಒಂದು ಸೆಷನ್ ಫುಲ್ಲಾಗಿ ನಾವು ಒಂದು ಹಾಲಿಡೇಸಲ್ಲಿ ಇಡೋಣ. ನಾನೇನು ಹೇಳ್ತೀನಿ ಅಂದರೆ, ನೋಡಿ, ಎವ್ರಿ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗುತ್ತೆ ನಿಮಗೆ. ಇದೊಂದು ಕಾನ್ಫರೆನ್ಸ್ ಥರ ಇರಬೇಕು ಬೆಳಿಗ್ಗೆಯಿಂದ ಈವ್ನಿಂಗ್ವರೆಗೂ. ಸೊ ಇದಕ್ಕೆ ಪೇ ಮಾಡಿ ಯಾವ್ಯಾವ ಊರಿಂದನೋ ಒಂದು ವೇಳೆ ಬರಬೇಕು ಅಂದರೆ ನೀವು ಇಲ್ಲಿ ಬಂದು ಡೈರೆಕ್ಟಾಗಿ ಕೇಳ್ಬೋದು. ಒಂದು ವೇಳೆ ಪಾಸ್ಟರ್ ನಾನು ಬೀದರಲ್ಲಿದ್ದೀನಿ, ಅಥವಾ ನಾನು ಹೊರದೇಶದಲ್ಲಿದ್ದೀನಿ, ಅಥವಾ ಪಾಸ್ಟರ್ ನನಗೆ ದೂರ ಇದೆ ಬರೋಕ್ಕಾಗಲ್ಲ ಅಂದರೆ ಆನ್ಲೈನಲ್ಲಿ ನೀವು ಪೇ ಮಾಡ್ಬೋದು. ವಿ ವಿಲ್ ಸೆಂಡ್ ಯು ಆನ್ಲೈನ್ ಲಿಂಕ್. ಇದು ಬಂದ್ಬಿಟ್ಟು ಪೇ ಮಾಡಿದವ್ರು ಮಾತ್ರ ಲಿಂಕ್ ಕಳಿಸೋದು. ಓಕೆ, ಯಾಕೆ ಗೊತ್ತಾ? ಯಾವುದೊಂದನ್ನು ನಾವು ಪೇ ಮಾಡದೆ ಕಲ್ತ್ಕೊಂಡ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಯಾವುದನ್ನು ಫ್ರೀಯಾಗಿ ಕೊಟ್ಟರೆ ವಿ ಡೋಂಟ್ ವ್ಯಾಲ್ಯೂ ಇಟ್. ಅದಕ್ಕೇ ಪೇ ಮಾಡಿ ಯಾಕೆ ಬರಬೇಕು ಅಂದರೆ, ಅಯ್ಯೋ ನಾನು ದುಡ್ಡು ಕೊಟ್ಟಿದ್ದೀನಲ್ಲ, ದೇವ್ರು ಇವತ್ತೇನು ಮಾತಾಡ್ತಾರೆ, ಇವತ್ತೇನು ಕಲಿಸ್ಕೊಡ್ತಾರೆ ಅನ್ನೋ ಆಸೆ ಬರುತ್ತೆ, ಅದರಲ್ಲಿ ನಂಬಿಕೆ ಬರುತ್ತೆ. ಅದಕ್ಕೇ ಯಾವುದು ಫ್ರೀ ಇಲ್ಲ. ಪ್ರಾಸ್ಪರಿಟಿ ಬಿಸ್ನೆಸ್ ಮೀಟಿಂಗ್ ಮಾತ್ರನೇ ಪೇಯ್ಡ್, ಮಿಕ್ಕಿದೆಲ್ಲ ಪ್ರಸಂಗ ಫ್ರೀ. ಓಕೆ, ಆರ್ ಯು ಹ್ಯಾಪಿ?
ಕರ್ನಾಟಕ ಬ್ಲೆಸ್ಸಿಂಗಲ್ಲಿರಬೇಕು, ಕರ್ನಾಟಕದ ಜನ ಆಶೀರ್ವಾದವಾಗಿರಬೇಕು. ಸೊ ಬೇಗ ಈ ಪ್ರಾಸ್ಪರಿಟಿ ಕಾನ್ಫರೆನ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ಚರ್ಚವರು ಬರ್ಬೋದು, ಹೊರಗಡೆ ಇರೋರು ಬರ್ಬೋದು, ಕರ್ನಾಟಕದಿಂದ ಬರ್ಬೋದು, ಹೊರ ದೇಶದಿಂದ ಬರ್ಬೋದು. ಸೊ ಎಲ್ಲಿಂದ ಬೇಕಾದರೂ ಈ ಮೆಸೇಜ್ ಕೇಳಿದವರು ನಾನು ಹೇಳ್ತೀನಿ 100% ಯು ವಿಲ್ ನೆವರ್ ಬಿ ದ ಸೇಮ್ ಅಗೈನ್. ನೋಡಿ, ಯಾಕೆ ಪಾಸ್ಟರ್ 1000 ರೂಪೀಸ್ ಫ್ರೀಯಾಗಿ ಕಳಿಸ್ಕೊಡಲ್ವಾ ಅಂತ ನೀವು ಕೇಳ್ಬೋದು. ನಾನೇನು ಹೇಳ್ತೀನಿ ಅಂದರೆ, ನೋಡಿ ಇವಾಗ ಎಷ್ಟು ಜನ ಈ ಪ್ರಸಂಗ ಕೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಪ್ರಾಸ್ಪರಿಟಿ ಬಗ್ಗೆ ಮಾತಾಡಿದ್ದು ಎಷ್ಟು ಜನಕ್ಕೆ ಅರ್ಥ ಆಯಿತೋ ಅಥವಾ ಅದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಆಯಿತೋ ನನಗೆ ಗೊತ್ತಿಲ್ಲ. ಆದರೆ ಕಾಸು ಕೊಟ್ಟು ಬಂದರೆ ಫುಲ್ಲಿ ಇಂಟ್ರೆಸ್ಟೆಡ್ ಪೀಪಲ್ ಒನ್ಲಿ ವಿಲ್ ಕಮ್ ದೇರ್. ಸೊ ನಾವು ಎಣಿಸ್ಬೇಕಾಗಿದ್ದೀವಿ. ಇಲ್ಲೆಂದರೆ ನೋಡಿ ಸ್ವಲ್ಪ ಜನ ಇದೇನು ಪ್ರಾಸ್ಪರಿಟಿ, ಇದೇನು ದೇವರ ಆಶ್ರತ ಹಂಗೆ ಕೊಡಲ್ವಾ, ಇದೆಲ್ಲ ಯೋಚನೆ ಮಾಡ್ಕೊಂಡು ಕೆಲವರು ಕುಂತಿರ್ತಾರೆ. ಸೊ ಯಾರು ಅದಕ್ಕೆ ವರ್ದಿ, ಯಾರು ಡಿಸರ್ವ್ಡ್ ಅಂತ ಗೊತ್ತಾಗಬೇಕು ಅಂದರೆ ದೇ ಶುಡ್ ಪೇ. ದೆನ್ ಓನ್ಲಿ ವಿ ವಿಲ್ ಕಮ್ ಟು ನೋ ದಟ್ ಇವ್ರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅದಕ್ಕೇ ಈ ಥರ ಪೇಯ್ಡ್ ಕಾನ್ಫರೆನ್ಸನ್ನು ನಾವು ಅತಿ ಬೇಗನೆ ಕರ್ನಾಟಕದಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಗೆಟ್ ರೆಡಿ ಫಾರ್ ಪ್ರಾಸ್ಪರಿಟಿ, ಗೆಟ್ ರೆಡಿ ಫಾರ್ ಬ್ಲೆಸ್ಸಿಂಗ್ಸ್, ಗೆಟ್ ರೆಡಿ ಫಾರ್ ಫೇವರ್, ಗೆಟ್ ರೆಡಿ ಫಾರ್ ಬಿಸ್ನೆಸ್ ಮೀಟಿಂಗ್ಸ್. ಆಮೇಲೆ ಬಿಸ್ನೆಸ್ ಮಾಡೋರ್ಗು ಹೇಗೆ ಬಿಸ್ನೆಸ್ ಮಾಡಬೇಕು, ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ನಾನು ಕಲಿಸ್ಕೊಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದಕ್ಕೆ ಅಂತ ನೀವು ಟೈಮು, ಸಮಯ, ದಿನಾನ ನಾನು ಹೇಳುವಾಗ ಫಿಕ್ಸ್ ಮಾಡ್ಕೊಳ್ಳಿ. ಏನೇ ಅಪಾಯಿಂಟ್ಮೆಂಟ್ ಇದ್ದರೂ ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಬರೋ ಥರ ನಾನು ಸ್ವಲ್ಪ ಬೇಗನೆ ಹೇಳ್ತೀನಿ. ಇನ್ನೂ ನಾವು ಆ ಡೇಟೆಲ್ಲ ಫಿಕ್ಸ್ ಮಾಡಿಲ್ಲ, ಅತಿ ಬೇಗನೆ ವಿ ವಿಲ್ ಟೆಲ್. 60 ಜನ ಇದ್ದರೂ ಸರಿ, 100 ಜನ ಇದ್ದರೂ ಸರಿ, ಲಿಮಿಟೆಡ್ ಕ್ರೌಡ್. ಸೊ ಫಸ್ಟು ಚರ್ಚಲ್ಲಿ ನಡೆಸೋಣ, ಆನ್ಲೈನ್ ನಡೆಸೋಣ, ಆಮೇಲೆ ಹೋಟೆಲ್ಸ್, 5 ಸ್ಟಾರ್ ಹೋಟೆಲ್ಸಲ್ಲೆಲ್ಲ ಮೀಟಿಂಗ್ಸ್ ಎಲ್ಲ, ನೆಕ್ಸ್ಟ್ ಪ್ಲೇಸ್ಗಳು ಚೇಂಜ್ ಮಾಡೋಣ. ಸೊ ಎಲ್ಲನೂ ಪ್ಲ್ಯಾನ್ ಮಾಡಿದ್ದೀನಿ. ದೇವರು ಅದಕ್ಕೆ ತಕ್ಕನಂಗೆ ನಡೆಸ್ತಾರೆ. ಆಮೇನ್. ಸೊ ಇದೊಂದು ಸ್ಪೆಷಲ್ ಸೆಷನ್ ಆಗಿ ಈ ಪ್ರಾಸ್ಪರಿಟಿ ಕಾನ್ಫರೆನ್ಸ್ನ ನಾವು ಇಡೋಣ. ಸೊ ಇದಕ್ಕಾಗಿ ನೀವು ಪ್ರೇಯರ್ ಮಾಡಿ. ಒಂದು ವೇಳೆ ಪಾಸ್ಟರ್ ಇದಕ್ಕೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿದರೆ, ಈಗಲೇ ಒಂದು ವೇಳೆ ನೀವು ಬಂದ್ಬಿಟ್ಟು ಪಾಸ್ಟರ್ ಇದಕ್ಕೆ ನಾನು ಇಂಟ್ರೆಸ್ಟ್ ಆಗಿದ್ದೀನಿ ಅಂತ ಹೇಳಿದರೆ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು, ಅಥವಾ ಪೋಸ್ಟಲ್ಲಿರೋ ನಂಬರು, ಅಥವಾ ನನಗೆ ಪಾಸ್ಟರ್ ನಾನು ಬರ್ತೀನಿ, ಇಲ್ಲ ಎಷ್ಟು ಜನ ನೀವು ಬರ್ತೀರಾ ಅಂತ ಈಗಲೇ ನೀವು ನಮಗೆ ಅಪ್ಡೇಟ್ ಮಾಡ್ಬೋದು. ಬಿಫೋರ್ ಅನೌನ್ಸಿಂಗ್ ದ ಡೇಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆನೇ ನೀವು ಎಷ್ಟು ಜನ ಬರ್ತೀರಾ, ಎಲ್ಲಿಂದ ಬರ್ತಾಯಿದ್ದೀರಾ ಅನ್ನೋದನ್ನೆಲ್ಲ ಸ್ವಲ್ಪ ನಮಗೆ ಅಪ್ಡೇಟ್ ಮಾಡಿ ನಾವು ಅತಿ ಬೇಗನೆ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಮುಂಚಿತವಾಗಿ ಇಫ್ ಯು ಆರ್ ರೆಡಿ, ಫಸ್ಟ್ ಪ್ಲ್ಯಾನ್ ನೋ ಮೋರ್ EMIs ಅಗೇನ್. ಒಂದು ವೇಳೆ ಪಾಸ್ಟರ್ ತೊಗೊಂಡ್ಬಿಟ್ಟಿದ್ದೀನಿ, ಈಗಾಗಲೇ 3-4 ಬ್ಯಾಂಕಲ್ಲಿ ನಾನು ತೊಗೊಂಡ್ಬಿಟ್ಟಿದ್ದೀನಿ ಅಂದರೆ, ಇವಾಗ ಫಸ್ಟ್ ಬೇಗ ತೀರ್ಸೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ ರೀ. ಯೇಸು ನಾಮದಲ್ಲಿ ಕ್ಲಿಯರ್ ಮಾಡಬೇಕು. ಇನ್ನೊಂದು ಸತಿ ತೊಗೊಬೇಕು ಅನ್ನೋ ಯೋಚನೆನೇ ನೀವು ಮಾಡ್ಕೊಬೇಡಿ. ದಯವಿಟ್ಟು ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಇನ್ನೊಂದು ಸತಿ ಲೋನ್ ತೊಗೊಬೇಕು ಅನ್ನೋ ಯೋಚನೆ ಎಲ್ಲರೂ ಈ ಚರ್ಚ್ಗೆ ಇರಬಾರ್ದು, ನನ್ನನ್ನು ಫಾಲೋ ಮಾಡ್ತಾ ಇರೋ ಜನರಿಗೆ ಇರಬಾರ್ದು. ಓಕೆ. ಇದನ್ನು ನೀವು ಪ್ಲ್ಯಾನ್ ಮಾಡಿ, ತೀರ್ಮಾನ ಮಾಡಿ. ನೆಕ್ಸ್ಟ್ ಲೆವೆಲ್ ಏನು ಅಂತ ಅತಿ ಬೇಗನೆ ಹೇಳ್ತೀನಿ. ಈ ಸಂದೇಶ ಕೇಳಿದವರ ಎಲ್ಲರ ಜೀವಿತಗಳಲ್ಲೂ ಒಂದು ವ್ಯತ್ಯಾಸ ಬರುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಆಮೇಲೆ ದೇವ್ರಿಗಾಗಿ ಕೊಡಬೇಕು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.